ಓಂ ಶಾಂತಿ. ಬಾಬಾ ಇವತ್ತು ಯೋಗ ಬಲ್ಕಿ ಕರಾಮತ್ ಕ್ಯಾ ಹೇ ಅಂತಿದ್ದಾರೆ ಬಾಬಾ. ಕರಾಮತ್ ಅಂದರೆ ಅದ್ಭುತಗಳು. ಯೋಗ ಬಲ ಏನೇನು ಅದ್ಭುತಗಳನ್ನು ಮಾಡುತ್ತೆ ಅನ್ನೋದೇನಿದೆ, ಅದು ಎಷ್ಟು ತಿಳ್ಕೊಂಡಿದ್ದೀವಿ ಅದು ತುಂಬ ಇಂಪಾರ್ಟೆಂಟ್ ವಿಷಯ. ಕ್ಯಾ ಕ್ಯಾ ಹೋತಾ ಹೈ, ಏನಾಗುತ್ತೆ ಯೋಗ ಬಲದಿಂದ? ಬಾಬಾ ಹೇಳ್ತಾರೆ, ನೀವು ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ತೀರ. ಫಸ್ಟ್ ಪಾಯಿಂಟ್. ರಿಯಲ್ ಯೋಗ ಇತ್ತಂದರೆ ಸ್ಪೆಷಲಿ ಕಣ್ಣು ಕ್ರಿಮಿನಲ್ ಐ, ಸಿವಿಲ್ ಐ ಆಗಿಬಿಡುತ್ತೆ. ಕಿವಿ ಮತ್ತು ಮಾತಾಡೋದೇನಿದೆ, ತಿನ್ನೋದೇನಿದೆ, ಅದರಲ್ಲಿ ಆಸಕ್ತಿಗಳೇನಿದೆ, ಏನು ಬೇಕೋ ಕೇಳೋದು, ಹೆಂಗೆ ಬೇಕೋ ಮಾತಾಡೋದು, ಇದೆಲ್ಲ ಏನಿದೆ ಅದು ಇರಲ್ಲ. ತಂದೆ ರೀತಿಯ ನೀತಿಗಳ ಬೇಕಾದಷ್ಟು ಮಾತಿಂದು ದೊಡ್ಡ ಲಿಸ್ಟ್ ಇದೆ. ಮತ್ತು ಕಿವಿಯಿಂದ ಅದು ಇದರ ಪರಚಿಂತನೆಯ ಮಾತು ಕೇಳೋದು. ಬಾಬಾ ಹೇಳ್ತಾರೆ ಹಾಗೆ ಕೈ ಸ್ಪರ್ಶ, ಕಾಲು, ಮನಸ್ಸಿಗೆ ಬಂದಾಗ ಮನ್ಮತ ನಡಿಗೆ, ಬಾಡಿ ಕಾನ್ಷಿಯಸ್ ನಡತೆ, ಇದೆಲ್ಲ ಅಥವಾ ಸೂಕ್ಷ್ಮ ಯಾವುದೇ ವಿಕಾರಗಳ ಆಧಾರದ ಮೇಲೆ ಇವನ್ ನಾನು ನಡಿತೀನಿ, ಚಲನ್ ರೂಟೀನ್ ಚಲನೆ ಇರ್ಬೋದು, ಬಟ್ ನನ್ನ ವೃತ್ತಿಯಿಂದ ರಾಂಗ್ ವೈಬ್ರೇಷನ್ಸ್ ಹೋಗ್ತಿರುತ್ತೆ. ಅಂದರೆ ನನ್ನ ಚಲನೆಯೂ ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ತಾನೆ. ನಾನು ನಡೆಯೋದು, ನೋಡೋದು, ಕೂತ್ಕೊಳ್ಳೋದು, ಮಲಗೋದು, ಇದೆಲ್ಲದೂ ನ್ಯಾಚುರಲಿ ಬಾಬಾವ್ರ ಶ್ರೀಮತ ಹೆಂಗಿದೆ, ಈಶ್ವರೀಯ ಕುಲದ ನಿಯಮ ಮರ್ಯಾದೆಗಳೇನಿದೆ, ಅದರ ಆಧಾರದ ಮೇಲೆ ನಾನು ಎಷ್ಟು ಮಾಡ್ತಿದ್ದೀನಿ. ಇನ್ನೊಂದು ಬಾಬಾ ಹೇಳ್ತಾರೆ, ನೀವು ಸ್ವಯಂ ಪಾವನರಾಗಿ ಇಡೀ ವಿಶ್ವವನ್ನು ಪಾವನ ಮಾಡಿಬಿಡ್ತೀರ. ಜಗತ್ತಲ್ಲಿ ಹೊಸ ಪ್ರಪಂಚ ತರೋ ಕೆಲಸ ಏನಿದೆ ಅದು ಯೋಗ ಬಲದಿಂದನೇ ಮಾಡೋದು. ಬಟ್ ಆ ತರಹ ಮನಸ್ಸಿನ ಶುದ್ಧಿ, ಹೃದಯದ ಶುದ್ಧಿ ಅಂದರೆ ಬುದ್ಧಿಯ ಶುದ್ಧಿಗೆ ಶುದ್ಧ ಭೋಜನ. ಅಡುಗೆ ಏನು ಮಾಡ್ತೀರಾ ಅದು ಬಾಬೂರ್ ನೆನಪಲ್ಲಿ, ಬಹಳ ಬಹಳ ನೆನಪಲ್ಲಿ ಅಂತರ್ಮುಖಿಯಾಗಿ ಅಡುಗೆ ಮಾಡೋದೇನಿದೆ ಇದು ಬಹಳ ಅಗತ್ಯ ಅಂತಿದ್ದಾರೆ ಇವತ್ತು ಬಾಬಾ. मीठे बच्चे हर बात में योग बल से काम लो. बाप से कुछ भी पूछने की बात नहीं है. तुम ईश्वरीय संतान हो, इसलिए कोई भी आसुरी काम ना करो. किसकी संतान? ईश्वरीय संतान. ಮಧುರವಾದಂತಹ ಮಕ್ಕಳೇ, ಪ್ರತಿಯೊಂದು ಮಾತಿನಲ್ಲಿ ಯೋಗ ಬಲದಿಂದ ಕೆಲಸ ತಗೊಳ್ಳಿ. ತಂದೆ ಹತ್ರ ಏನನ್ನೂ ಕೇಳೋ ಅಗತ್ಯ ಇಲ್ಲ. ಪೂಚನೆ ಕಿ ಬಾತ್ ಏನಾದರೂ ಇದೆಯಾ, ಅವ್ರೇನಾದರೂ ಹೇಳ್ದೇ ಇರೋದಿದೆಯಾ, ಕೊಡದೇ ಇರೋದಿದೆಯಾ? ನೀವು ಈಶ್ವರನ ಸಂತಾನರು, ಅದಕ್ಕೆ ನೀವು ಯಾವುದೇ ರೀತಿಯ ಆಸುರಿ ಕರ್ಮಗಳನ್ನು ಮಾಡಂಗಿಲ್ಲ. ತುಮಾರೆ ಇಸ್ ಯೋಗ ಬಲ್ ಕಿ ಕರಾಮತ್ ಕ್ಯಾ ಹೈ, ನಿಮ್ಮ ಈ ಯೋಗ ಬಲದ ಅದ್ಭುತ ಏನು? ಯಹಿ ಯೋಗ ಬಲ್ ಹೈ ಜಿಸ್ಸೆ ತುಮ್ಹಾರಿ ಸಬ್ ಕರ್ಮೇಂದ್ರಿಯ ವಶ್ ಹೋ ಜಾತಿ. ಇದೇ ಯೋಗ ಬಲ ಆಗಿದೆ, ಯಾವುದರಿಂದ ನಿಮ್ಮ ಎಲ್ಲ ಕರ್ಮೇಂದ್ರಿಯಗಳು ವಶ ಆಗ್ಬಿಡುತ್ತೆ. ಯೋಗ ಬಲ್ ಕೆ ಸಿವಾಯ್ ತುಮ್ ಪಾವನ್ ನೈ ಬನ್ ಸಕ್ತೆ. योग बल से ही सारी सृष्टि पावन बनती है. इसलिए पावन बनने के लिए व भोजन को शुद्ध बनाने के लिए याद की यात्रा में रहो. युक्ति से चलो, नम्रता से व्यवहार करो. ಯಾಕೆಂದರೆ ಯಾವುದೇ ಕರ್ಮದಿಂದ ಅಲ್ಲಿ ವಿಕಾರಗಳ ಸೂಕ್ಷ್ಮ ಉತ್ಪತ್ತಿ ಇರಂಗಿಲ್ಲ ಯೋಗ ಬಲ ಅಂದರೆ. ಯೋಗ ಬಲ ನಿಮ್ಮನ್ನು ಪಾವನ ಮಾಡೋದಷ್ಟೇ ಅಲ್ಲ, ಯೋಗ ಬಲದಿಂದ ಇಡೀ ಸೃಷ್ಟಿ ಪಾವನ ಆಗ್ಬಿಡುತ್ತೆ. ಅದರಿಂದ ಪಾವನರಾಗಲಿಕ್ಕೆ, ಶುದ್ಧ ಭೋಜನ ತಯಾರು ಮಾಡಲಿಕ್ಕೆ ನೆನಪಿನ ಯಾತ್ರೆಯಲ್ಲಿರಿ. ಶುದ್ಧಿಯಾಗೋ ಬೇರೆ ದಾರಿನೇ ಇಲ್ಲಲ್ಲ.
शुद्ध अन्न शुद्ध विचार और व्यवहार में लाती। ಯುಕ್ತಿಯಿಂದ ನಡೀರಿ ಮಕ್ಕಳೇ, ನಮ್ರತೆಯಿಂದ ವ್ಯವಹಾರ ಮಾಡಿ। ओम शांति। रूहानी बाप रूहानी बच्चों को समझाते हैं। दुनिया में किसको मालूम नहीं है कि रूहानी बाप आकर स्वर्ग की व नई दुनिया की स्थापना कैसे करते, कोई भी नहीं जानते। तुम बाप से कोई भी प्रकार की मांगनी नहीं कर सकते हो, बाप सब कुछ समझाते। ಆತ್ಮೀಯ ತಂದೆ ಆತ್ಮರೂಪಿ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಈ ಪ್ರಪಂಚದಲ್ಲಿ ಯಾರಿಗೆ ಗೊತ್ತಿಲ್ಲ ಆತ್ಮಗಳ ತಂದೆ ಬಂದು ಸ್ವರ್ಗದ ಅಥವಾ ಹೊಸ ಜಗತ್ತಿನ ಸ್ಥಾಪನೆಯನ್ನು ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ। ನೀವು ತಂದೆಯಿಂದ ಯಾವುದೇ ಪ್ರಕಾರದ ಬೇಡಿಕೆಗಳು, ಬಾಬಾ ಇದು ಕೊಡು ಅದು ಕೊಡು ಅಂತೇಳಿ ಬೇಡಿಕೆಗಳನ್ನು ಇಡೋಕ್ಕೆ ಸಾಧ್ಯ ಇಲ್ಲ, ಬೇಡೋ ಅಗತ್ಯನೇ ಇಲ್ಲಲ್ಲ। ಬಾಪ್ ಸಬ್ ಕುಚ್ ಸಮझाते हैं, ತಂದೆ ಎಲ್ಲದೂ ತಿಳಿಸ್ತಾರೆ। कुछ भी पूछने की दरकार नहीं, सब कुछ आप ही समझाते हैं। बाप कहते हैं मुझे कल्प कल्प इस भारत खंड में आकर क्या करना है सो मैं जानता हूँ, तुम नहीं जानते हो। रोज रोज समझाते हैं। ಮಕ್ಕಳೇ, ನೀವು ಕೇಳೋ ಅಗತ್ಯನೇ ಇಲ್ಲ, ನಾನೇ ಎಲ್ಲ ಸ್ವತಃ ನಿಮಗೆಲ್ಲ ತಿಳಿಸ್ಕೊಡ್ತೀನಿ। ತಂದೆ ಹೇಳೋದು, ನಾನು ಕಲ್ಪ ಕಲ್ಪ ಈ ಭಾರತ ಖಂಡದಲ್ಲಿ ಬಂದು ಏನು ಮಾಡಬೇಕು ಸೊ ನನಗೆ ಗೊತ್ತಿದೆ, ನಿಮಗೆ ಗೊತ್ತಿಲ್ಲ। ಡೈಲಿ ಡೈಲಿ ಅದಕ್ಕೇನೆ ತಿಳಿಸ್ತಾ ಇದ್ದೀನಿ। कोई बल एक अक्षर भी न पूछे तो भी सब कुछ समझाते रहते, कभी पूछते हैं कान पान की तकलीफ होती है। अब ये तो समझ की बात है, बाबा ने कह दिया है कि हर बात में योग बल से काम लो, याद की यात्रा से काम लो, और कहाँ भी जाओ तो मुख्य बात बाप को याद ज़रूर करना है, और कोई भी आसुरी काम नहीं करना है। हम ईश्वरीय संतान है, वो है सबका बाप, सबके लिए शिक्षा ये एक ही देंगे। ಯೋಗ ಬಲದಿಂದ ಕೆಲಸ ತಗೊಳ್ಳಿ ಮಕ್ಕಳೇ, ಏನೇ ಇರಲಿ। ಕೆಲವ್ರು ಹೇಳ್ತಾರೆ ಬಾಬಾ ಊಟ ತಿಂಡಿಗೆ ತೊಂದರೆ ಆಗುತ್ತೆ ಹೊರಗಡೆ ಹೋದರೆ ಅಂತ। ಯೋಗ ಇರೋರಿಗೆ ಆಟೋಮೆಟಿಕ್ ಅದು ಅರ್ಥ ಆಗುತ್ತೆ ನಾನೇನು ಮಾಡಬೇಕು ಅಂತ। ಅದರಿಂದ ಬಾಬವ್ರು ನೋಡ್ರಿ, ನಮಗೆ ಹೊರಗೆ ತಿನ್ನೋದೇ ಒಂದು ಕಟ್ ಮಾಡಿರೋದ್ರಿಂದ ನಮ್ಮ ಇಡೀ ಆರೋಗ್ಯದ ಒಂದು ದೊಡ್ಡ ಆಧಾರ ಆಗ್ಬಿಡ್ತು, ಇಲ್ಲಾಂದ್ರೆ ಎಷ್ಟು ಕಾಯಿಲೆ ಬರುತ್ತೆ ಹೊರಗೆ ತಿಂದರೆ। ಬಾಬಾ ಹೇಳೋದು, ಪ್ರತಿ ವಿಷಯದಲ್ಲಿ ನೆನಪಿನ ಯಾತ್ರೆಯಿಂದ ಕಾರ್ಯ ಮಾಡಿ, ಮುಖ್ಯ ಮಾತು ನೀವು ನನ್ನನ್ನು ನೆನಪು ಮಾಡಬೇಕು। ಯಾವುದೇ ರೀತಿಯ ಆಸುರಿ ಕರ್ಮ ಮಾಡಬಾರ್ದು, ಏಕೆಂದರೆ ನೀವು ಈಶ್ವರನ ಸಂತಾನ। ಯಾರು ಜಗತ್ತಿನ ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ, ಅವ್ರು ಕೊಡೋದು ಒಂದೇ ಶಿಕ್ಷಣ, ಯೋಗ ಬಲದಿಂದ ಕೆಲಸ ತಗೊಳ್ಳಿ। ಯೋಗ ಬಲ ಅಂದ್ರೇನು? ಸೈಲೆನ್ಸಲ್ಲಿ ಬಾಬಾ ಪರಿಪೂರ್ಣ 100%। ಅವ್ರ ಸಂಬಂಧದಲ್ಲಿ ಇದ್ದಾಗ ನನ್ನ ವಿಚಾರದ ಪರ್ಫೆಕ್ಷನ್ನು, ಏನು ಮಾಡಬೇಕು ಏನು ಬೇಡ, ಏನು ತಿನ್ನಬೇಕು ಏನು ಬೇಡ, ಯಾಕೆ ಬೇಡ, ಸಂಬಂಧಗಳಲ್ಲೂ ಹೆಂಗೆ ಬರಬೇಕು ಹೆಂಗೆ ಬೇಡ, ಎಲ್ಲದೂ ಅರ್ಥ ಆಗ್ತಾ ಇರುತ್ತೆ। ಈಗ ಇಷ್ಟೆಲ್ಲ ಡೈಲಿ ತಿಳಿಸಿದ್ರು ಯಾಕೆ ಬುದ್ಧಿಗೆ ಹೋಗಲ್ಲ ಅಂದರೆ ಯೋಗ ಇಲ್ಲ। ಬುದ್ಧಿ ಎಲ್ಲಿವರೆಗೂ ಸತೋಗುಣಿ ಆಗಲ್ಲೋ, ಜ್ಞಾನ ಬುದ್ಧಿಯಲ್ಲಿ ಧಾರಣೆಯಲ್ಲಿ ಅರ್ಥ ಆಗುತ್ತಾ ಕರ್ಮದಲ್ಲಿ ಬರೋದು ಇದೆಯಲ್ಲ, ಅದು ಮಾಡೋಕ್ಕಾಗಲ್ಲ। ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, बाप शिक्षा देते हैं बच्चे स्वर्ग का मालिक बनना है। राजाई में भी पोजीशन तो होती है ना, हर एक के पुरुषार्थ अनुसार मर्तबा होती। पुरुषार्थ बच्चों को करना है और प्रारब्ध भी बच्चों को पानी है। पुरुषार्थ कराने लिए ही बाप आते हैं। ಕೇಳ್ತಾ ಇದ್ದೀರಾ ಮನೆಯಲ್ಲಿ ಏನಕ್ಕೆ ಬರ್ತಿರೋದು ಬಾಬಾ? ಕಲ್ಪ ಕಲ್ಪ ಬರೋದೇನಕ್ಕೆ? ಪುರುಷಾರ್ಥ ಮಾಡಿಸ್ಲಿಕ್ಕೇನೆ ಬರ್ತೀನಿ।
ಇಂಪಾರ್ಟೆಂಟ್ ಅಲ್ಲ. ನಾನು ಶಿಕ್ಷಣ ಕೊಡೋಕ್ಕೆ ಬಂದಿರೋದು. ಶಿಕ್ಷಣ ಏನಂದರೆ ವಿಶ್ವದ ಮಾಲೀಕರಾಗ್ರಿ, ಸಾಧಾರಣವಾಗಿ ಬದುಕಬೇಡಿ. ಯಾಕೆಂದರೆ ರಾಜಾಯಿಯಲ್ಲಿನೂ ಪೊಸಿಷನ್ ಇರುತ್ತೆ. ಸಣ್ಣ ಪೊಸಿಷನ್ ತೊಗೊಂಡು ನೀವು ನನ್ನ ಮಕ್ಕಳಾಗಿ ಏನು ಲಾಭ? ಪುರುಷಾರ್ಥದ ಅನುಸಾರವಾಗಿಯೇ ನಿಮಗೆ ಪೊಸಿಷನ್ ಸಿಗೋದು. ಚೆನ್ನಾಗಿ ಪುರುಷಾರ್ಥ ಮಾಡಬೇಕಾಗತ್ತೆ. ಊಟನೂ ನಾವೇನಾದರೂ ಮಾಡಿದಾಗಲೇ ಊಟ ಕೈಗೆ ಬರುತ್ತೆ, ಹಂಗೆ ಬರಲ್ಲ. ನೀರು ಕುಡಿಬೇಕಂದ್ರೂ ಎದ್ದೋಗಿ ಕುಡಿಬೇಕು. ಕರ್ಮ ಅಂಡ್ ಫಲ, ಪುರುಷಾರ್ಥ, ಪ್ರಾರಬ್ಧ. ಫಸ್ಟ್ ಪುರುಷಾರ್ಥ. ಅದಕ್ಕೆ ಹೇಳ್ತಿದ್ದಾರೆ, ನೀವು ಚೆನ್ನಾಗಿ ಪುರುಷಾರ್ಥ ಮಾಡಿ. ಪುರುಷಾರ್ಥನೂ ನೀವೇ ಮಾಡಬೇಕು, ಪ್ರಾರಬ್ಧನೂ ನೀವೇ ಪಡ್ಕೋಬೇಕು. ಅದಕ್ಕೆ ನಾನು ಬರೋದು, ಪುರುಷಾರ್ಥ ಮಾಡಿಸಿ. ಇದೆಲ್ಲ ಕರ್ಮ ಫಿಲಾಸಫಿ ಅಲ್ಲ. ಪುರುಷಾರ್ಥನೂ ಒಂದು ಶ್ರೇಷ್ಠ ಕರ್ಮ ತಾನೆ. तुमको कुछ भी पता नहीं था कि बाप कब आएंगे, क्या आकर करेंगे, कहाँ ले जाएंगे. बाप ही आकर समझाते हैं ड्रामा के प्लान अनुसार तुम कहाँ से गिरे हो. एकदम ऊंच चोटी से जरा भी बुद्धि में नहीं आता कि हम कौन हैं. अब महसूस करते हो ना, तुमको स्वप्न में भी नहीं था. बाप आकर क्या करेंगे, तुम भी कुछ नहीं जानते थे. अब बाप मिला हुआ है तो ऐसे समझते हो ना. ऐसे बाप के ऊपर तो न्यूचावर होना पड़े. ಇಂತಹ ತಂದೆ ಯಾರು ಎಲ್ಲವನ್ನ ನನಗೆ ಕೊಡಕ್ಕೆ ಬಂದಿದ್ದಾರೆ ಅಂದರೆ ಆ ತಂದೆಯ ಮೇಲೆ ಎಷ್ಟು ಬಲಿಹಾರಿ ಆಗಬೇಕು. ಒಂದೆರಡು ಜನ್ಮ ಅಲ್ಲ, ಇಡೀ ಕಲ್ಪಕ್ಕೆ ಶ್ರೇಷ್ಠರನ್ನಾಗಿ ಮಾಡಕ್ಕೆ ಬಂದಿದ್ದಾರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಿಮಗೆ ಇದುವರೆಗೂ ಏನೂ ಗೊತ್ತಿರಲಿಲ್ಲಲ್ಲ, ತಂದೆ ಯಾವಾಗ ಬರ್ತಾರೆ, ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ. ಪರಕಾಯ ಪ್ರವೇಶ ಮಾಡೋದಂತೂ ಯಾರಿಗೂ ಯೋಚನೆ ಇಲ್ಲ. ನಾನು ಬಂದು ಫಸ್ಟ್ ನಿಮಗಿದು ಸ್ಪಷ್ಟ ಮಾಡ್ತೀನಿ. ಅರೇ ಮಕ್ಕಳೇ, ನೀವು ಎಷ್ಟು ಹೈಯೆಸ್ಟ್ ಶಿಖರದಲ್ಲಿ ಇರೋರು ಎಷ್ಟು ಕೆಳಗೆ ಬಿದ್ದುಬಿಟ್ರಿ. ರಿಯಲೈಸ್ ಮಾಡಿಸ್ತಾರೆ ಏನಿದ್ದವ್ರು ಏನಾದ್ರಿ. ಸ್ವಲ್ಪನೂ ನಿಮಗೆ ಬುದ್ಧಿಯಲ್ಲಿಲ್ಲ ನಾನು ಯಾರು ಅಂತ. ಈಗ ರಿಯಲೈಸ್ ಮಾಡ್ತಿದ್ದೀರಲ್ವಾ. ನಿಮಗೆ ಸ್ವಪ್ನದಲ್ಲೂ ಇರಲಿಲ್ಲಲ್ಲ. ಪರಮಾತ್ಮ ತಂದೆ ಬಂದು ಓದಿಸ್ತಾರೆ. ಇತ್ತ ಮನೆಯಲ್ಲಿ ನೋಡಿ, ಯೋಚನೆ ಮಾಡಿ, ನಮ್ಮ ತಂದೆ ಪರಮಾತ್ಮ ಬಂದು ಓದಿಸ್ತಾರೆ ಅನ್ನೋದೇನಾದರೂ ಇತ್ತ? ಯಾವತ್ತಾದರೂ ಯೋಚನೆ ಮಾಡಿದ್ರ? ಮತ್ತೆ ನಾನು ಈ ದೇಹದಲ್ಲಿ ಆತ್ಮ ಕೂತಿದ್ದೀನಿ ಅನ್ನೋದೇನಾದರೂ ಇತ್ತ? ಏನೂ ಗೊತ್ತಿರಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ತುಮ್ ಕುಚ್ ಭಿ ನೈ ಜಾನ್ತೇತೆ ಅಂತಾರೆ. ಏನೂ ಗೊತ್ತಿರಲಿಲ್ಲ. ಎಲ್ಲ ತಿಳಿಸಿದ ನಂತರ ನಮ್ಮನ್ನು ಹೈಯೆಸ್ಟ್ ಪೂಜ್ಯರನ್ನು ಮಾಡೋಕ್ಕೆ ಎಲ್ಲ ಮಾಡ್ತಿದ್ದಾರೆ ಅಂದರೆ ಅವ್ರ ಮೇಲೆ ಎಷ್ಟು ಬಲಿಹಾರಿ ಆಗಬೇಕಲ್ಲ. जैसे पतिव्रता स्त्री होती है तो पति पर कितना न्यूचावर हो जाती. चिता पर चढ़ने में भी डर नहीं होता, कितना बहुत दूर होती. आगे चिता पर बहुत चढ़ती थी. यहाँ बाबा तो ऐसे कोई तकलीफ नहीं देते. बल नाम ज्ञान चिता है, परंतु जलने की तो कोई बात नहीं है. बाप बिल्कुल ऐसे समझाते हैं जैसे मक्खन से बाल. ನಿಮ್ಮ ಪ್ರೀತಿ ಬಾಬೋರ ಮೇಲೆ ಹೆಂಗಿರ್ಬೇಕಂದ್ರೆ, ಒಂದು ಪತಿವ್ರತ ಸ್ತ್ರೀ ತನ್ನ ಪತಿಯ ಮೇಲೆ ಕಂಪ್ಲೀಟ್ ಬಲಿಹಾರಿ ಆಗ್ತಾರೆ. ಈಗೇನಿಲ್ಲ ಬಿಡ್ರಿ. ಹಿಂದಿನ ಕಾಲದಲ್ಲೇ ಅವರೆಲ್ಲ ಅದೇ ಸತಿ ಅವರು ಚಿತೆ ಮೇಲೆ ಬಿದ್ದು ಸತ್ತೋಗ್ಬಿಡೋರಲ್ವಾ. ಅಷ್ಟು ಧೈರ್ಯದಿಂದ ಈ ಉರಿತಾ ಇರೋ ಬೆಂಕಿಯಲ್ಲಿ ಜೀವಂತವಾಗಿ ಸಾಯೋದು ತನ್ನ ಇಷ್ಟ ಇರಲಿ ಇಲ್ಲದೆ ಇರಲಿ. ಇದೆಷ್ಟು ಅತ್ಯಾಚಾರ ಅಲ್ಲ ಸ್ತ್ರೀಯರ ಮೇಲೆ. ಏನೇನು ಅತ್ಯಾಚಾರಗಳು ನಡೆದಿದೆ ಇತಿಹಾಸದಲ್ಲಿ, ಈಗಲೂ ನಡೀತಿದೆ. ಮಹಿಳೆಯರ ಮೇಲೆ ಅತ್ಯಾಚಾರ ಇನ್ನೂ ನಿಲ್ಲಲಿಲ್ಲ. ಪರಮಾತ್ಮ ಬಂದ್ರೂ ಸ್ವಲ್ಪ ಏನೋ ಪರವಾಗಿಲ್ಲ, ಬಟ್ ಆದರೆ ಅತ್ಯಾಚಾರ ನಿಲ್ಲಿಲ್ಲ. ಬಾಬಾ ಹೇಳ್ತಾರೆ, ಇಲ್ಲಂತೂ ಜ್ಞಾನ ಚಿತೆಯ ಮೇಲೆ ಕೂತ್ಕೋಬೇಕು, ಬಟ್ ಇದರಲ್ಲಿ ಬೆಂದೋಗೋದು ಅಂದರೆ ಸುಟ್ಟು ಹೋಗೋ ಪ್ರಶ್ನೆ ಇಲ್ಲ, ಭಯ ಇಲ್ಲ. ಮಕ್ಕಳೇ, ಇದರಿಂದ ನೀವು ಪಾವನರಾಗ್ತೀರಾ ಅಂದಾಗ ನಾನು ಜ್ಞಾನ ತಿಳಿಸೋದು ಹೆಂಗೆ ತಿಳಿಸ್ತೀನಿ? ಬೆಣ್ಣೆಯಿಂದ ಕೂದಲು ತೆಗ್ದಂಗೆ
बच्चे समझते हैं बरोबर जन्म जन्मांतर के बोझ सिर पर है। ಎಷ್ಟು ದೊಡ್ಡ बोझ ಇರೋದು। कोई एक अजामिल नहीं है, हर एक मनुष्य एक दो से जास्ती अजामिल है। मनुष्यों को क्या पता पास्ट जन्म में क्या क्या किया है, अभी तुम समझते हो पाप ही तो किया है। वास्तव में पुण्य आत्मा एक भी नहीं है, सब पापात्माएं हैं। पुण्य करे तो पुण्यात्मा बन जाए, पुण्य आत्मा होते ही है सतयुग में। ಅದಕ್ಕೆ ಹೇಳ್ತಿದ್ದಾರೆ, ಮಕ್ಕಳೇ ನಿಮಗೀಗ ಅರ್ಥ ಆಯಿತು, ನಮ್ಮ ತಲೆ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ, ಎಲ್ಲ ಆತ್ಮಗಳು ಪಾಪಾತ್ಮರಾಗಿದ್ದಾರೆ, ಎಷ್ಟೊಂದು ಪಾಪ, 2 ಯುಗ ಹೆಜ್ಜೆ ಹೆಜ್ಜೆಯಲ್ಲಿ ಪಾಪ ಮಾಡಿದ್ದಲ್ಲ, ಅದಕ್ಕೆ ಅಜಮಿಳ ಅನ್ನೋ ಶಬ್ದ ಏನಂದರೆ ಜಾಸ್ತಿ ಪಾಪವನ್ನು ಮಾಡಿರೋರ್ಗೆ ಹೇಳಲಾಗುತ್ತೆ. ಬಾಬಾ ಹೇಳೋದು, ಈಗ ಪುಣ್ಯಾತ್ಮರು ಯಾರಿಲ್ಲ ಕಲಿಯುಗದಲ್ಲಿ, ಎಲ್ಲ ಪಾಪಾತ್ಮರು. ಪುಣ್ಯ ಮಾಡಿದಾಗ ತಾನೇ ಪುಣ್ಯಾತ್ಮರಾಗೋದು. ಸೊ ಈ ಸಂಗಮ ಯುಗದಲ್ಲಿ ಪುಣ್ಯವನ್ನು ಮಾಡ್ತಾ ಸತ್ಯುಗದಲ್ಲಿ ಇರೋದೆಲ್ಲ ಪುಣ್ಯಾತ್ಮರು. ಪಾವನರಾಗೋದು, ಪವಿತ್ರವಾಗಿರೋದೇ ಪುಣ್ಯದ ಸ್ಟಾರ್ಟಿಂಗ್. ಕಂಪ್ಲೀಟ್ ಪವಿತ್ರತೆ, ಎಲ್ಲ ವಿಕಾರಗಳ ಆಬ್ಸೆಂಟ್. ಜೊತೆಗೆ ದೇಹಾಭಿಮಾನ ನಾನು ಅನ್ನೋದಿದೆ ನೋಡ್ರಿ, ಅದು ಕಟ್ಟಾಗಬೇಕು. ಅದಕ್ಕೆ ಹೇಳ್ತಿದ್ದಾರೆ, कोई हॉस्पिटल आदि बनाई सो क्या हुआ, सीढ़ी उतरने से थोड़े ही बच जाएंगे। चढ़ती कला तो होती नहीं है, गिरते ही जाते हैं। ये बाप तो ऐसे बिलवेड है जिस पर कहते हैं जीते जी न्यौछावर जाते, क्योंकि पतियों का पति बापों का बाप सबसे ऊंच है। कितना बड़ा बाबा है ना, कितना प्यारा बाबा है. ಸೊ ಇದು ತುಂಬ ಇಂಪಾರ್ಟೆಂಟ್ ಮಾತು. ಬಾಬಾ ಹೇಳ್ತಿರೋದು, ಈಗ ದ್ವಾಪರದಲ್ಲಿ ಹಾಸ್ಪಿಟಲ್ ಕಟ್ಟಿದ್ರು ಅಥವಾ ಕಾಲೇಜ್ಗಳು ಕಟ್ಟಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು, ಏನು ಪ್ರಯೋಜನ? ಬಾಬಾ ಹೇಳೋದು, ಇಳಿಯೋದ್ರಿಂದ ಅಂತೂ ಸ್ಟಾಪ್ ಆಗೋಕ್ಕಾಗಲ್ಲ. ಯಾಕೆಂದರೆ ಒಂದು ಕಡೆ ಪುಣ್ಯನೂ ಮಾಡಿ ಇನ್ನೊಂದು ಕಡೆ ಪಾಪನೂ ಮಾಡ್ತಿದ್ರೆ ಏನು ಲಾಭ? ಪುಣ್ಯಾತ್ಮರಾಗಕ್ಕಾಗಲ್ಲ. ಇಂಥ ತಂದೆ ಯಾರು ನಮ್ಮನ್ನು ಬೀಳೋದ್ರಿಂದ ಬಚಾವ್ ಮಾಡಿ ಇಷ್ಟೂ ಶ್ರೇಷ್ಠರು ಮಾಡ್ತಾರೆ. ಮೋಸ್ಟ್ 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 ಬಿಲವೆಡ್ ಬಾಬಾ, ಪ್ರಿಯ ತಂದೆಯ ಮೇಲೆ ಶರೀರದಲ್ಲಿ ಇರುವಾಗಲೇ ಬಲಿಹಾರಿ ಆಗಬೇಕಲ್ವಾ? ತಂದೆಯರ ಮೇಲೆ ತಂದೆ, ಪತಿಯರ ಮೇಲೆ ಪತಿ, ಒಬ್ಬರೇ ಬಾಬಾ. बच्चों को अभी बाप जगा रहे हैं हमारा बाबा. ऐसा बाबा जो स्वर्ग का मालिक बनाते हैं. देखो कितना साधारण है. ನಮ್ಮ ತಂದೆ ಇಂತಹ ಸ್ವರ್ಗದ ಮಾಲೀಕರನ್ನು ಮಾಡ್ತಾರೆ. ಅರೆ ಮಕ್ಕಳೇ ನೋಡಿ, ನಾನು ಎಷ್ಟು ಸಾಧಾರಣವಾಗಿ ಬಂದಿದ್ದೀನಿ. शुरू में बच्चियां जब बीमार पड़ती थी तो बाबा खुद उनकी सेवा करते थे. अहंकार कुछ भी नहीं है. बाप दादा ऊंचते ऊंचे कहते जैसे कर्म में इनसे कराऊंगा या करूंगा, दोनों जैसे एक हो जाते हैं. पता थोड़े ही पड़ता है बाप क्या करते, दादा क्या करते. कर्म अकर्म विकर्म की गति बाप ही बैठकर समझाते हैं. बाप बहुत ही ऊंच है. माया का भी देखो कितना प्रभाव है. ಮಾಯೆ ಎಲ್ಲರ ತಲೆಯನ್ನು ಹೆಚ್ಚು ಕಡಿಮೆ ಮಾಡ್ತಿದೆ. ನಾನು ಎಷ್ಟೀಗ ನಿಮ್ಮನ್ನು ಜಾಗೃತರನ್ನಾಗಿ ಮಾಡಿದ್ದೀನಿ. ಇಂತಹ ಬಾಬಾ ಯಾರು ನಿಮ್ಮನ್ನು ಸ್ವರ್ಗದ ಮಾಲೀಕರಾಗಿ ಮಾಡ್ತಿದ್ದಾರೆ. ಸಾಧಾರಣ ಎಷ್ಟೋ ಶುರುವಲ್ಲಿ ಬಂದಾಗ ಬಾಬುವರು ಸ್ವಯಂ ಎಲ್ಲ ಮಕ್ಕಳಿಗೆ ಏನು ಸೇವೆ ಮಾಡ್ತಾಯಿದ್ರು. ಅವರಿಗೆ ಕಂಟಿನ್ಯೂಸ್ಗೆ ಅವಾಗೆಲ್ಲ ಶಿಫ್ಟ್ ಆದ್ರಲ್ಲ, ಏನಾಯಿತು, ಕಾಡು, ಮೌಂಟ್ ಅಬು, ಎಲ್ಲರಿಗೆ ಮಲೇರಿಯಾ ಬಂದ್ಬಿಡ್ತು, ಲೂಸ್ ಮೋಷನ್ಸ್, ವಾಂತಿಗಳು. ಎಲ್ಲರೂ ಎಲ್ಲಿ ಮಾಡೋದಾಗೆ ಅಸಹ್ಯ ಪಟ್ಕೊಳ್ತಾರೆ. ಬಾಬಾ ಹೋಗಿ ತಾನೇ ಪಾಠ ಇಟ್ಕೊಂಡು ಎಲ್ಲ ಮಕ್ಕಳಿಗೆ ಎಲ್ಲ ಮಾಡಿದ್ರು. ಚಿಕ್ಕವರು ಅಷ್ಟೊಂದು ಜನ ಅಲ್ವಾ. ಸೊ ಹಂಗೆ ಈಗೇನಾಗುತ್ತೆ ಅಂದರೆ, ಏನು ಒಂದು ಸ್ವಲ್ಪ ಯಾರಾದರೂ ಹಿಂಗಿದ್ರೆ ಬಿಸಾಕಕ್ಕೆ ನೋಡ್ತಾರೆ. ಎಲ್ಲ ಇಂಡಿಪೆಂಡೆಂಟ್, ಯಾರ್ದು ಸೇವೆ ಮಾಡೋಕ್ಕೆ ರೆಡಿ ಇಲ್ಲ. ತನ್ನವ್ರದ್ದೇ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಇನ್ನು ಬೇರೆಯವ್ರದ್ದೇನು ಮಾಡ್ತಾರೆ? ನಾವೂ ಅವ್ರ ಕಾಲಲ್ಲಿ ಶೂ ಇಟ್ಟು ನೋಡ್ಬೇಕು. ನಮಗಂಗಾದರೆ ನಾಳೆ ನಮಗೆ ಯಾರು ಮಾಡ್ತಾರೆ, ನಾವು ಇವತ್ತು ಮಾಡಲಿಲ್ಲ ಅನ್ನೋ ಪ್ರಜ್ಞೆ ಇರಲ್ಲ.
ಸೊ ಅದರಿಂದ ಬಾಬಾ ಹೇಳ್ತಿರೋದು ಯಾವಾಗಲೂ ಅಷ್ಟೇ, ದೊಡ್ಡದರಲ್ಲಿ ದೊಡ್ಡ ಪುಣ್ಯ ಬಾಬಾ ಹೇಳೋರಂತೆ ಪೇಷಂಟ್ ಸೇವೆ ಮಾಡೋದು. ಯಾರ ಕೈಲಿ ಆಗಲ್ವೋ ಅದನ್ನು ಬಾಬಾ ಚೆಕ್ ಮಾಡ್ತಾ ಇದ್ರು. ದಾದಿಗಳೆಲ್ಲ ದಾದಿ ಭಾಳ ಹಿಸ್ಟ್ರಿ ಹೇಳಿದ್ದಾರೆ ಈ ವಿಷಯದಲ್ಲಿ. ಬಾಬಾ ಅವ್ರಿಗೆ ಎಷ್ಟು ಕನ್ಸರ್ನ್ ಇರ್ತಿತ್ತು, ಯಾರಿಗೆ ಹುಷಾರಿಲ್ಲ ಜಾಸ್ತಿ ಕೇರಿಂಗ್ ಅವ್ರಿಗೆ ಮಾಡ್ತಿದ್ರು, ಪ್ರೀತಿ ಅವ್ರಿಗೆ ಮಾಡ್ತಿದ್ರು. ಹಾಗೆ ನಮಗೆ ಭಾಳ ಇದರ ಬಗ್ಗೆ ಯೋಚನೆ ಮಾಡಬೇಕು. ಅದು ಟೈಮ್ ವೇಸ್ಟ್ ಅಲ್ಲ, ನಿಮ್ಮದೆಲ್ಲ ಪುಣ್ಯದ ಖಾತೆಯಲ್ಲಿ ಬಾಬಾ ಅವ್ರ ನೆನಪಲ್ಲೇ ಮಾಡಿದ್ದಾದರೆ ನೀವು ಯಾರು ಸೇವೆ ಮಾಡ್ತಿರೋ ಅವ್ರು ಚೆನ್ನಾಗಾಗ್ಬಿಡ್ತಾರೆ. ಇದಕ್ಕೆ ನಮ್ಮ ಜಾನಕಿ ದಾದಿ ದೊಡ್ಡ ಎಕ್ಸಾಂಪಲ್. ತನಗೆ ಎಂಥ ಆಸ್ತಮ ಇದ್ರೂ ಇಡೀ ದಿನ 40 ಪೇಷಂಟ್ ಇದ್ರಂತೆ, ಅವ್ರು ಮಾಡಿ ಬೇವೋಶ್ ಆಗಿಬಿಡ್ತಿದ್ರು. ಸಂಜೆ ಅದು ತಮಾ ಥರ ಬಂದುಬಿಟ್ರೆ ಹಾಗೆ ಕೂತ್ಕೊಂಡು ಒಬ್ಬರು ತೊಡೆ ಮೇಲೆ, ಇನ್ನೊಬ್ರು ಹೆಗಲ ಮೇಲೆ, ಇನ್ನೊಬ್ರು ಇನ್ನೊಂದು, ಹಿಂಗೆ ಅವರನ್ನೆಲ್ಲ ಹಾಕ್ಕೊಂಡು ತಟ್ಕೊಂಡು ಏನಾಗಲ್ಲ ಹೆದರ್ಕೋಬೇಡಿ, ಅಷ್ಟು ಕಾಳಜಿ. ಇದು ಬಾಬಾ ಹೇಳ್ತಿರೋದು. ಇದಕ್ಕೆಲ್ಲ ತುಂಬ ಯೋಗ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗ ಬಲ್ಸೆ ಕಾಮ್ ಲೋ ಅಂತ. ಆ ದಯೆ, ಆ ಕನ್ಸರ್ನ್, ಆ ಕರುಣೆ ಆತ್ಮಗಳ ಮೇಲೆ ಎಲ್ಲರಿಗೂ ಬರೋಕ್ಕಾಗಲ್ಲ. ಅಹಂಕಾರ ಇರೋರಿಗೆ, ಅಹಂಕಾರ ಇರೋರು ಬಿಸಾಕಕ್ಕಷ್ಟೇ ನೋಡ್ತಾರೆ ಯುಕ್ತಿಯಿಂದ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ನೀವು ಮಕ್ಕಳು ಈ ಮಾಯೆ ಇದಕ್ಕೆ ಉಲ್ಟಾ ಕೆಲಸ ಮಾಡಿಸೋದ್ರಿಂದ ಬಾಬಾ ಬಚಾವ್ ಮಾಡೋಕ್ಕೆ ನೋಡ್ತಾರೆ. ಮಾಯೆ ಉಲ್ಟಾ ಕೆಲಸ ಮಾಡೋಕ್ಕೇನೆ ಪ್ರಚೋದನೆ ಮಾಡುತ್ತೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಭಗವಂತ, ಈಶ್ವರ್ ಬಾಪ್ ಕೇತೆ ಐಸಾ ಮತ್ ಕರೋ ತೋ ಬಿ ಮಾನ್ತೆ ನೈ. ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ಹೇಳ್ತೀನಿ, ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳೇ ಇಂತಿಂಥ ಕರ್ಮ ಮಾಡಬೇಡಿ. भगवान कहते हैं मीठे बच्चे ये काम नहीं करना, फिर भी उल्टे काम कर देते हैं, उल्टे काम के लिए ही मना करेंगे ना. लेकिन माया भी बड़ी जबरदस्त है, भूले चूके भी बाप को नहीं भूलना है. कुछ भी करे, माथा मारे अथवा कूटे, ऐसे कुछ काम बाप करते नहीं हैं. परंतु ये एक्सट्रीम में कहा जाता है, गीत में भी है ना, तुम्हारे दर को कभी नहीं छोड़ेंगे, चाहे कुछ भी करो. बाहर में रखाई क्या है, बुद्धि भी कहती है जाएंगी कहा. ತಂದೆ ಹೇಳೋದು, ಮಕ್ಕಳೇ ಅದು ಏನು ಮೀಟೇ ಬಚ್ಚೆ, ಇದನ್ನು ಮಾಡಬೇಡ್ರಪ್ಪ ಅಂತ ನಾನು ಹೇಳ್ತೀನಿ, ಮನ ಮಾಡ್ತೀನಿ ಬೇಡ ಅಂತ. ಆದ್ರೂ ಅಂತ ಉಲ್ಟಾ ಕೆಲಸ ಮಾಡ್ತಾರೆ. ಮಾಯೆ ಎಷ್ಟು ಜಬರ್ದಸ್ತಾಗಿದೆ. ಮಕ್ಕಳೇ ಮರ್ತೂ ಬೈ ಮಿಸ್ಟೇಕ್ ನೀವು ನನ್ನನ್ನು ಮರಿಬೇಡಿ. ನಾನು ಏನಾದರೂ ಮಾಡಲಿ ನಿಮಗೆ, ನೀವು ಏನಾದರೂ ಹೇಳಿ, ನಿಮ್ಗೆ ಹೊಡೀಲಿ ಬಡೀಲಿ, ನಾನೇನು ಹಂಗೆ ಮಾಡಲ್ಲ. ಆದರೆ ಎಕ್ಸ್ಟ್ರೀಮ್ಗೆ ಹಂಗೆ ಹೇಳಲಾಗುತ್ತೆ. ನಾನು ಅಂದರೆ ಪ್ರತಿಜ್ಞೆ ಅಲ್ಲ, ನಿನ್ನ ಧರತಿಯನ್ನು, ನಿನ್ನ ಮಡಿಲನ್ನು ಬಿಟ್ಟು ನಾನು ಆಚೆ ಹೋಗಲ್ಲ. ಹೊರಗಿನ ಪ್ರಪಂಚದಲ್ಲಿ ಏನಿಟ್ಟಿದ್ದೀರಾ ಮಕ್ಕಳೇ, ಏನಿಟ್ಟಿದ್ದೀರಾ? ಅಲ್ಲೇನಾದರೂ ಇದೆಯಾ ಗಂಟು? ಒಂದು ಸಾರಿ ಮುಂದೆ ಕಾಲಿಟ್ಟು ನಂತರ ಹಿಂದೆ ಹೋಗಬಾರ್ದು. ಯಾಕೆಂದರೆ ಬಾದ್ಶಾಹಿ ಬಾಬಾ ಅವ್ರನ್ನ ಬಿಟ್ಟರೆ ಯಾರು ಕೊಡ್ತಾರೆ? ಅವ್ರಿಗೇನು ಹೇಳ್ತಿದ್ದಾರೆ ಬಾಬಾ, ಬುದ್ಧಿ ಭಿ ಕೇತಿಯೇ ಜಾಯಂಗೆ ಕಹಾ ಬಾಪ್ ಬಾದ್ಶಾಹಿ ದೇತೆ ಫಿರ್ ತೋಡಿ ಕಭಿ ಮಿಲ್ತಿ ಐಸೆ ತೋಡಿ ದೂಸರೆ ಜನ್ಮ ಮೇ ಕುछ ಮಿಲ್ ಸಕ್ತಾ ಹೈ ನೈ. ಬುದ್ಧಿ ಹೇಳುತ್ತೆ ಬಾದ್ಶಾಹಿ ಬಾಬಾ ಕೊಡ್ತಾರೆ, ನಾನು ಯಾಕೆ ಹೋಗಬೇಕು, ಬೇರೆ ಜನ್ಮಗಳಲ್ಲಂತೂ ಸಿಗಲ್ಲ. ಏನೇ ಪರಿಸ್ಥಿತಿ ಬರಲಿ, ಏನೇ ಆಗಲಿ, ಬಾಬಾವ್ರನ್ನ ಬಿಟ್ಟು ನಾನು ಹೋಗಂಗಿಲ್ಲ. ಇದು ತುಂಬ ದೊಡ್ಡ ಮಾತು. ಸರೆಂಡರ್ಸ್ಗೆ ಇದಕ್ಕಿಂತ ಜಾಸ್ತಿ ಯೋಚನೆ ಮಾಡಬೇಕು. ಬಾಬಾವ್ರು ಏನೇ ಪರಿಸ್ಥಿತಿ ಬರಲಿ, ಪ್ರಾಣ ಇಲ್ಲಿಂದ ಹೋಗ್ಬೇಕೆ ಹೊರ್ತು, ಅರ್ತಿ ಇಲ್ಲಿಂದ ಹೋಗ್ಬೇಕೆ ಹೊರ್ತು ಹೊರಗಿನ ಪ್ರಪಂಚದಲ್ಲಿ ಏನಿಟ್ಟಿರೋದು. ಒಂದು ಸಾರಿ ಕಾಲಿಟ್ಟ ಮೇಲೆ ಪ್ರಾಣ ಹೋಗೋವರೆಗೂ ಸಂಕಲ್ಪ ಚೇಂಜ್ ಆಗಬಾರ್ದು. ಏನಾದರೂ ಬರಲಿ. ಲಾಸ್ಟ್ ಪೇಪರ್ ಏನು ಶರೀರ ಬಿಡೋದಷ್ಟೇ ತಾನೇ, ಏನಿದೆ? ಅದಕ್ಕೆ ಹೇಳ್ತಿದ್ದಾರೆ, ये पारलौकिक बाप है जो बेहद सुखधाम का तुमको मालिक बनाते, बच्चों को दैवी गुण भी धारण करने. सो भी बाप राय देते हैं, अपना पुलिस आदि का भी काम भी करो, नहीं तो डिसमिस कर देंगे. अपना काम तो करना ही है, आंख दिखानी पड़ती है.
ತಂದೆ ಹೇಳೋದು ಇದು ಪಾರಲೌಕಿಕ ತಂದೆ, ಬೇಹದ್ ಸುಖಧಾಮದಕ್ಕೆ ನಿಮ್ಮನ್ನ ಮಾಲೀಕರನ್ನು ಮಾಡ್ತಿದ್ದಾರೆ. ನೀವು ಮಕ್ಕಳು ದೈವಿ ಗುಣಗಳ ಧಾರಣೆ ಮಾಡಬೇಕಾಗುತ್ತೆ. ಸೊ ನಾನು ಮತ ಕೊಡ್ತೀನಿ ಹೆಂಗ್ ದೈವಿ ಗುಣ ಧಾರಣೆ ಮಾಡ್ಬೇಕು ನಿಮ್ಮ ಫೀಲ್ಡ್ ಅನುಸಾರ. ಈ ಕೆಲವ್ರು ಪೊಲೀಸ್ ಇರ್ತಾರೆ, ಪೊಲೀಸ್ಗೆ ಬಾಬಾ ಹೇಳ್ತಾರೆ ನೀವು ಕೆಲಸ ಮಾಡಬೇಕಾಗುತ್ತೆ. ಈ ಕಳ್ಳರು ಅಂತಿಂಥವ್ನ ಹಿಡ್ಕೊಂಡ್ರೆ ಬಾಬಾ ಹೇಳಿದ್ರೆ ಆಂಕ್ ದಿಕ್ಕಾನಿ ಪಡ್ತೀಯ, ಸ್ವಲ್ಪ ಸೀರಿಯಸ್ ಆಗಿ ಹೇಳ್ಬೇಕಾಗುತ್ತೆ, ಹಂಗೆ ಇದ್ರೆ ತಲೆ ಮೇಲೆ ಹತ್ಕೊಂಡ್ಬಿಡ್ತಾರೆ. तो जितना हो सके प्रेम से काम लो, नहीं तो युक्ति से आंख दिखाओ, हाथ नहीं चलाना है. बाप के कितने ढेर बच्चे हैं, बाबा को भी बच्चों का ख्याल रहता है. मूल बात है पवित्र रहना. ಮಕ್ಕಳೇ ಸಾಧ್ಯ ಆದಷ್ಟು ಸ್ವಲ್ಪ ಪ್ರೀತಿಯಿಂದ ಶಾಂತಿಯಿಂದ ಕೆಲಸ ತಗೊಳ್ಳಿ. ಪೊಲೀಸ್ಗೆ ಹೇಳ್ತಿದ್ದಾರೆ ಹಂಗೆ ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಜೋರಾಗಿ ಮಾತಾಡಿ, ಆದರೆ ಒಡೆಯೋದು ಬಡಿಯೋದು ಒದಿಯೋದು ಇವೆಲ್ಲ ಮಾಡೋಂಗಿಲ್ಲ. ಎಷ್ಟು ನನಗೆ ಮಕ್ಕಳಿದ್ದಾರೆ ಬಾಬವ್ರಿಗೆ, ಎಲ್ಲ ಮಕ್ಕಳ ಚಿಂತೆ ಕೇಳಿಸ್ತಾ. ಈಗ ಮನೆಯಲ್ಲಿ ಕರೋನಾದ ಮಕ್ಕಳೆಲ್ಲ ಕೂರಿಸ್ಬಿಟ್ಟಿದೆ, ಬಾಬಂಗೆ ಚಿಂತೆ. ಏನಂತೀರಾ, ನನ್ನ ಮಕ್ಕಳೆಲ್ಲ ಹೆಂಗೆ ಪುರುಷಾರ್ಥ ಮಾಡ್ತಿದ್ದಾರೆ ಮನೆಯಲ್ಲಿ ಅಂತ ಬೆಳಗ್ಗೆದ್ರೆ ಚಕ್ಕರ್ ಆಗ್ತಾ ಇರ್ತಾರೆ ನಿಮ್ಮ ಹತ್ರ. ಅನ್ಸುತ್ತಾ ಬಾಬಾ ಬಂದು ಹೋದ್ರು ಅಂತ ಇಡೀ ದಿನ ಎಷ್ಟು ಸಾರಿ. ಬಾಬಾ ಹೇಳ್ತಾರೆ ಸೆಕೆಂಡ್ ನೀವು ನೆನಪು ಮಾಡಿದ್ರೆ ನಾನು ಕೆಳಗಡೆನೆ ಬಂದ್ಬಿಡ್ತೀನಿ ನಿಮ್ಮ ಮನೆಗೆ ಅಂತ. ಬರ್ತಾರ ಬಾಬಾ ಅಥವಾ ನೀವು ಇಲ್ಲಿ ಅವರು ಅಲ್ಲೇ? ಜವಾಬು ಅಕ್ಕಂದರು ಅಣ್ಣಂದರು. ಮೂಲ ಮಾತು ಪವಿತ್ರತೆದಾಗಿದೆ. ಜನ್ಮ ಜನ್ಮಾಂತರ ತುಮ್ನೆ ಪುಕಾರ ಹೈ, ಹೇ ಪತಿತ್ ಪಾವನ್ ಆಕರ್ ಹಮ್ಕೋ ಪಾವನ್ ಬನಾವ್. ನೀವು ನನ್ನನ್ನು ಕರೆದಿದ್ದಲ್ಲ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡು. ನಾನು ಬಂದಿದ್ದೀನಿ, ಈಗ ನನ್ನನ್ನು ನೆನಪು ಮಾಡ್ಬೇಕಲ್ವಾ ಮಕ್ಕಳೇ, ನನ್ನ ಜೊತೆ ಇರಬೇಕಲ್ವಾ. परंतु अर्थ कुछ भी नहीं समझते, बुलाते तो जरूर पतित, नहीं तो बुलाने की दरकारी नहीं, पूजा की भी दरकार नहीं. ಈಗ ನೀವು ನನ್ನನ್ನು ಕರಿತೀರಾ ಬಂದು ಪಾವನ ಮಾಡೋದ್ರೆ ಅಂಡರ್ಸ್ಟುಡ್ ಪತಿತರು. ಇಲ್ಲಾಂದರೆ ನನ್ನನ್ನು ಕರೆಯೋ ಅಗತ್ಯನೂ ಇಲ್ಲ, ಪೂಜೆ ಅಗತ್ಯನೂ ಇಲ್ಲ. ಸತ್ಯುಗದಲ್ಲಿ ಹಂಗೆ ತಾನೆ. बाप समझाते हैं तुम अबलाओं पर कितने अत्याचार होता रहता, सहन करना ही है. युक्तियां भी बतलाते रहते हैं. बहुत नम्रता से चलो, बोलो आप तो भगवान हो, फिर ये क्या हो मांगते हो. हथियाला बांधने समय कहते हैं मैं तुम्हारा पति ईश्वर गुरु सब कुछ हूँ. अब मैं पवित्र रहना चाहती हूँ, सो भी तुमको रोकते क्यों है. भगवान को पतित पावन कहा जाता, आप ही पावन बनाने वाले बन जाओ. ऐसे प्यार से नम्रता से बातें करना चाहिए. क्रोध करे तो फूलों की वर्षा करो, मारते हैं फिर अफसोस भी करते हैं. जैसे शराब का बड़ा नशा चढ़ जाता है ना, अपने को बादशाह समझते हैं. ये भी विष भी ऐसे ही चीज है, बात मत पूछो, विकार की भी नशा चढ़ती है. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದರೆ ಭಗವಂತ ನಮಗಿವಾಗ ಹೆಂಗೆ ನಡೆಸ್ತಿದ್ದಾರೆ ಬಂದಿದ್ದಾರೆ ಅಂದರೆ ಹೆಂಗೆ ಮನೆಯಲ್ಲಿ ನಮ್ರತೆಯಿಂದ ನಡ್ಕೊಳ್ಳಿ. ಪವಿತ್ರತೆ ವಿಷಯದಲ್ಲಿ ತುಂಬ ಜಗಳಗಳಾಗುತ್ತಲ್ಲ. ನೀವು ಹೇಳಿ, ನೀವು ಪತಿ ಅಂತ ಹೇಳ್ಬಿಟ್ಟು ಈಶ್ವರ ಅಂತ ಹೇಳಿದ್ರಲ್ಲ, ಸರಿಯಪ್ಪ ನೀವೇ ಮಾಡಿ, ಈಗ ನಾನು ಪವಿತ್ರವಾಗಿರೋಕೆ ಇಷ್ಟಪಡ್ತೀನಿ, ಪವಿತ್ರ ಆಗ್ಬೇಕು ನಾನು ಪಾವನ, ನೀವೇ ಈಶ್ವರ ಆದರೆ ಮಾಡ್ರಲ್ಲ. ನಮ್ರತೆಯಿಂದ ಹೇಳಿ. ನೀವು ಮಾಡೋಕ್ಕಾಗಲ್ಲ ಅಂದರೆ ನನಗೆ ಪರಮಾತ್ಮ ನೆನಪು ಮಾಡೋಕ್ಕೆ ಬಿಡಿ, ಪವಿತ್ರವಾಗಿರೋಕ್ಕೆ ಬಿಡಿ ಅಂತ ಹೇಳಿ. ಇನ್ನು ಕ್ರೋಧ ಮಾಡಿ ಒಡೆಯೋಕ್ಕೆ ಶುರು ಮಾಡಿದ್ರೆ ಇನ್ನು ಅವುಗಳ ಇದನ್ನು ಹಾಕಿ ಅಷ್ಟೂ ಯೋಗ ಮಾಡಿ ಅವ್ರಿಗೆ ಸಾಕ್ಷಾತ್ಕಾರ ಆಗಬೇಕು. ಆ್ಯಕ್ಚುಲಿ ಇದು ವಿಕಾರದ ನಶೆ ಅಲ್ವಾ. ಕುಡ್ದವ್ರಿಗೆ ಹೆಂಗೆ ನಶೆ ಹೇಳುತ್ತೆ, ಏನು ಗಲ್ಲಿಯಲ್ಲಿದ್ರೂ ಮೇಲಲ್ಲಿ ಅಂತ ತಿಳ್ಕೊಳ್ತಾರೆ, ಗಟರ್ ಹತ್ರ ಬಿದ್ದಿದ್ರು. ಹಂಗೆ ಈ ವಿಕಾರದ ವಿಷ ಗಟ್ಟರಲ್ಲಿ ಬೆಳೆಸುತ್ತೇನೋ ಪ್ರಜ್ಞೆ ಇರಲ್ಲ ನಶೆ ಬಂದಾಗ. पछताते भी है परंतु आदत पड़ी है तो टूटती नहीं. एक दो बार विकार में गया बस नशा चढ़ा, फिर गिरते रहेंगे. जैसे नशे की चीजें खुशी में लाती, विकार भी ऐसे. यहाँ फिर बड़ी मेहनत है.
सिवाय योग बल के कोई भी कर्मेंद्रियों को वश नहीं कर सकते, ना विकारों को ना कर्मेंद्रियों को। योग बल की ही करामत है, तब तो नाम मशहूर है, बाहर से आते हैं यहाँ योग सीखने, शांति में बैठे रहेंगे, गरबार से भी दूर हो जाते हैं। ತಂದೆ ಹೇಳ್ತಾರೆ ವಿಕಾರಗಳ ನಶೆ ಬಿತ್ತಂದ್ರೆ ಅದು ದೊಡ್ಡ ಕೆಟ್ಟ ನಶೆ, ಅಡಿಕ್ಷನ್. ಅಂದ್ರೆ ಒಂದೆರಡು ಸಾರಿ ವಿಕಾರಕ್ಕೆ ವಶರಾದ್ರೂ ಬಾಬಾ ಹೇಳ್ತಾರೆ ಅವ್ರಿಗೆ ವಿಕಾರಗಳಿಲ್ಲದೆ ಇರೋಕ್ಕಾಗಲ್ಲ, ನಶೆ ಹಂಗೆ ಇರುತ್ತೆ. ಆ ಪಾಪ ಕರ್ಮ ಮುಚ್ಚಿಟ್ಕೊಂಡು ಮಾಡ್ತಾನೆ ಇರ್ತಾರೆ. ದೊಡ್ಡದ್ರಲ್ಲಿ ದೊಡ್ಡ ಪಾಪ ಬೀಳ್ತಾ ಹೋಗ್ತಿದ್ದೀನಿ ಕೆಟ್ಟದ್ರಲ್ಲಿ ಅಂತ ಅರ್ಥ ಆಗಲ್ಲ. ಇದು ಬಹಳ ಪರಿಶ್ರಮದ ಕೆಲಸ. ಯೋಗ ಬಲದಿಂದ ಅಷ್ಟೇ ಕರ್ಮೇಂದ್ರಿಯಗಳನ್ನು ವಿಕಾರಗಳನ್ನು ವಶ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅದ್ಭುತ ಕಮಾಲ್ ಏನಿದೆ ಯೋಗ ಬಲದ್ದು. ಅದಕ್ಕೆ ಹೆಸರು ಫೇಮಸ್ ಅಲ್ಲ, ಯೋಗ ಕಲಿಯೋಕೆ ಹೊರದೇಶದಿಂದ ಬರ್ತಾರೆ ಮನೆ ಮಠ ಬಿಟ್ಟು ಅಂತ. वो तो है आधा कल्प के लिए आर्टिफिशियल शांति, किसको सच्ची शांति का मालूम ही नहीं। बाप कहते हैं बच्चे तुम्हारा स्वधर्मी है शांत। इस शरीर से तुम कर्म करते हो, जब तक शरीर न धारण करे तब तक आत्मा शांत रहती, फिर कहाँ न कहाँ जाकर प्रवेश करती। ತಂದೆ ಹೇಳ್ತಿರೋದು ಅರ್ಧ ಕಲ್ಪಕ್ಕೆ ಆರ್ಟಿಫಿಷಿಯಲ್ ಶಾಂತಿ, ಅಲ್ಲಿ ಇಲ್ಲಿ ಹೋಗಿ ಶಾಂತಿ. ಸತ್ಯ ಶಾಂತಿಯ ಜಾಗನೂ ಗೊತ್ತಿಲ್ಲ, ವಿಧಿನೂ ಗೊತ್ತಿಲ್ಲ. ದ್ವಾಪರದಿಂದ ನಮಗೇನು ಗೊತ್ತಿತ್ತು? ತಂದೆ ಹೇಳೋದು ನಿಮ್ಮ ಸ್ವಧರ್ಮನೇ ಶಾಂತಿ. ಏ ಮಕ್ಕಳೇ, ಶರೀರದಲ್ಲಿದ್ದು ನೀವು ಆತ್ಮ ಕರ್ಮ ಮಾಡ್ತಿರೋದು, ಎಲ್ಲಿವರೆಗೂ ಶರೀರ ಧಾರಣೆ ಮಾಡಲ್ಲ ಅಲ್ಲಿವರೆಗೂ ಆತ್ಮ ಶಾಂತವಾಗಿರುತ್ತೆ. ಶರೀರದಲ್ಲಿ ಬಂದಾಗ ತಾನೇ ಮೂಮೆಂಟು, ಸಂಕಲ್ಪಗಳು, ಆಮೇಲೆ ಎಲ್ಲಾದರೂ ಹೋಗಿ ಶರೀರ ತಗೊಳುತ್ತೆ ತನ್ನ पार्ट एंड टाइम। यहाँ तो फिर कोई कोई सूक्ष्म शरीर से धक्के खाते रहते, वो छाया के शरीर होते हैं, कोई दुख देने वाले होते, कोई अच्छे होते। यहाँ भी कोई भले मनुष्य होते हैं जो किसको दुख नहीं देते हैं, कोई तो बहुत दुख देते हैं, जैसे कोई साधु महात्मा होते हैं। ತಂದೆ ಹೇಳ್ತಿರೋದು ಇಲ್ಲಿ ಕೆಲವರು ಸೂಕ್ಷ್ಮವಾಗಿ ಶರೀರದಿಂದ, ಸೂಕ್ಷ್ಮ ಶರೀರ ಅಂದರೆ ಶರೀರ ಬಿಡ್ತಾರಲ್ಲ, ಭೂತ ಅಂತಾರಲ್ಲ, ಭೂತ ಏನಿಲ್ಲ ಆತ್ಮ, ತನ್ನ ಯಾವುದು ಪ್ರೀವಿಯಸ್ ಶರೀರ ಇರುತ್ತೆ ಅದರ ಆಕಾರದಲ್ಲಿ ಅದು ಓಡಾಡ್ತಾ ಇರುತ್ತೆ. ದುಃಖಿ ತುಂಬ ಆಗಿರುತ್ತೆ, ಬಟ್ ಅದ್ರಲ್ಲಿ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಇರ್ತಾರೆ. ಕೆಲವರು ಸತಾಯಿಸ್ತಾರೆ ನೋಡಿ, ಸಂಸ್ಕಾರಗಳು ಸರಿ ಇಲ್ಲ. ಮತ್ತೆ ತಾನು ಶರೀರ ಬಿಟ್ಟರೆ ಅನೇಕರನ್ನ ಶರೀರ ಬಿಡಂಗೆ ಮಾಡಾಕ್ಬಿಡ್ತಾರೆ ಅವರು, ಹಂಗಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲಿನೂ ಮನುಷ್ಯರು ಹಂಗೆ ತಾನೆ, ಕೆಲವ್ರು ದುಃಖ, ಬೇರೆಯವ್ರಿಗೆ ದುಃಖ ಕೊಡೋದೇ ಖುಷಿ ಅವ್ರಿಗೆ, ಬೇರೆಯವ್ರಿಗೆ ಹೆಚ್ಚು ಕಡಿಮೆ ಮಾಡೋದ್ರಲ್ಲೇ ಖುಷಿ ಇರುತ್ತೆ. ಅಂಥ ಕ್ರಿಮಿನಲ್ಸ್ ಇರ್ತಾರೆ. ಕೆಲವ್ರು ಒಳ್ಳೆಯವರು ಇದ್ದಾರಲ್ವಾ, ಸಾಧು ಮಹಾತ್ಮರು ಹೆಂಗಿರ್ತಾರೆ. ಬಾಬ್ ಸಮझाते हैं मीठे मीठे सिकिलदे बच्चे तुम हर 5000 वर्ष बाद फिर से आकर मिले हो, क्या लेने लिए? अरे ಮಧುರವಾದ ಮಕ್ಕಳೇ, 5000 ವರ್ಷದ ಹಿಂದಿನಂತೆ ಬಂದು ನನ್ನನ್ನು ಮತ್ತೆ ಮೀಟ್ ಮಾಡಕ್ಕೆ ಬಂದಿದ್ದೀರಾ. ಏನು ತಗೊಳಕ್ಕೆ ನನ್ನ ಹತ್ರ ಬಂದಿದ್ದೀರಾ ಹೇಳ್ರಿ ಎಲ್ರು? बाप ने बताया है तुमको क्या मिलने का है। बाबा आपसे क्या मिलना है ये तो प्रश्न ही नहीं है। आप तो वही हेवनली गॉड फादर, नई दुनिया का रचयिता, सो ज़रूर आपसे बादशाही मिलती है। ಮಕ್ಕಳೇ ಏನು ಮಾಡೋಕ್ಕೆ ಬಾಬಾಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀವು ಹೆವೆನ್ಲಿ ಗಾಡ್ ಫಾದರ್, ಸ್ವರ್ಗದ ರಚಯಿತ, ನಮಗೆ ಸ್ವರ್ಗ ಕೊಡ್ತೀರಾ, ನಾನು ಯೋಚನೆ ಮಾಡೋಂಗೇ ಇಲ್ಲ. ಬಾದಶಾಹಿ ಮಿಲ್ತಿ, ಖುಷಿ ಅಲ್ವಾ, ನಶೆ ಅಲ್ವಾ, ಕೇಳಿಸ್ತಿದೆ ಅಲ್ವಾ? बाप कहते थोड़ा भी कुछ समझ कर जाते तो स्वर्ग में जरूर आते. ಅಂದರೆ ಯಾರು ನಿಶ್ಚಯದಿಂದ ಏನಾದರೂ ಜ್ಞಾನ ಸ್ವಲ್ಪ ಆದರೂ ತಿಳ್ಕೊಳ್ತಾರೆ ಅವರು ಸ್ವರ್ಗಕ್ಕೆ ಖಂಡಿತ ಬರ್ತಾರೆ. हम स्वर्ग की स्थापना करने आए हैं, बड़े थे बड़ा आसामी है भगवान और प्रजापिता ब्रह्मा। तुम जानते हो विष्णु कौन है और कोई को पता ही नहीं है। तुम तो कहेंगे हम इनके घराने के हैं, ये लक्ष्मी नारायण तो सतयुग में राज्य करते हैं, ये चक्र आदि वास्तव में विष्णु को थोड़े ही है।
ये अलंकार हम ब्राह्मणों के है अभी ये नॉलेज ತಂದೆ ಹೇಳ್ತಿರೋದು ಮಕ್ಕಳೇ ಎಷ್ಟೋ ದೊಡ್ಡ ಮಾತಲ್ಲ, ನಾನು ಬಂದಿರೋದೇ ನೀವು ಮಕ್ಕಳಿಗೆ ಸ್ವರ್ಗ ಸ್ಥಾಪನೆ ಮಾಡಕ್ಕೆ. ದೊಡ್ಡದ್ರಲ್ಲಿ ದೊಡ್ಡ ಆಸಾಮಿ ಭಗವಂತ. ನೆಕ್ಸ್ಟ್ ಆಸಾಮಿ ಯಾರು? ಪ್ರಜಾಪಿತ ಬ್ರಹ್ಮ ಬಾಬಾ. ಬ್ರಹ್ಮ ಸೊ ವಿಷ್ಣು ತಾನೇ, ನಿಮಗೆ ಗೊತ್ತಿದೆ. ಅದಕ್ಕೆ ಹೇಳ್ತಾರೆ ವಿಷ್ಣು ಯಾರು ಮನುಷ್ಯರಿಗಂತೂ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ. ನೀವು ಹೇಳ್ತೀರಾ ನಾವು ವಿಷ್ಣು ವಂಶೀಯರು, ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣನ ರಾಜ್ಯ ಇತ್ತು, ವಿಷ್ಣುಗೆ ಅಲಂಕಾರ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಿ ಅಲಂಕಾರ ಯಾರ್ದು ಹೇಳ್ರಿ? ನಾವು ಬ್ರಾಹ್ಮಣ ಮಕ್ಕಳದು. ಅಭಿ ನಾಲೆಜ್, ಅಲಂಕಾರದ ಜ್ಞಾನನೂ ಈಗ ಅರ್ಥ ಆಯ್ತು. ಶಂಕು ಚಕ್ರ ಗದಾ ಪದ್ಮ ಏನು ಅಂತ ನೆನಪಿದೆಯಲ್ವಾ ಎಲ್ರಿಗೆ? सतयुग में थोड़े ये समझाएंगे, ऐसी बातें बताने की कोई में ताकत नहीं. ಇದೆಲ್ಲ ಹೇಳಕ್ಕಿನ್ನ ಮಕ್ಕಳಿಗೆ ಶಕ್ತಿ ಬಂದಿಲ್ಲ ಅಂತಿದ್ದಾರೆ ಬಾಬವರು. ಸತ್ಯುಗದಲ್ಲಿ ಇವೆಲ್ಲ ಇರಲ್ಲ. ಶಂಕುಚಕ್ರ ಗದಾ ಪದ್ಮದ ಜ್ಞಾನ ಇಲ್ಲಿ ತಾನೇ ಬೇಕು. अलंकारಗಳ ಅರ್ಥವಂತರಬೇಕು. तुम इस 84 के चक्र को जानते हो, इनका अर्थ कोई समझ न सके. बच्चों को बाप ने समझाया है, बच्चे समझ गए. हमको तो ये अलंकार शोभते नहीं हैं. हम अभी शिक्षा पा रहे हैं, पुरुषार्थ कर रहे हैं, फिर ऐसे बन जाएंगे. स्वदर्शन चक्र फिराते फिराते हम देवताएं बन जाएंगे. ನಮಗೆ ಅರ್ಥ ಆಯ್ತು, 84 ಜನ್ಮಗಳ ಚಕ್ರ ಹಾಕ್ಕೊಂಡು ಬಂದಿದ್ದೀವಿ, ನಾವೆಷ್ಟು ಕೆಳಗಡೆ ಬಂದ್ಬಿಟ್ವಿ. ಈಗ ಬ್ರಾಹ್ಮಣರಿಗೆ ಅಲಂಕಾರ ಕೊಟ್ಟು ನಿಲ್ಸಿದ್ರೇನು ಶೋಭಿಸುತ್ತಾ? ಅದು ಗೊತ್ತಾಗ್ತಿದೆ. ಬಟ್ ಈಗ ಬಾಬನಿಂದ ಶಿಕ್ಷಣ ತಗೊಂಡು ಆ ಅಲಂಕಾರಗಳ ಸ್ವರೂಪ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ. ಸ್ವದರ್ಶನ್ ಚಕ್ರ ತಿರುಗಿಸಿ ತಿರುಗಿಸಿ ಸತ್ಯುಗದಲ್ಲಿ ದೇವತೆ ಆಗ್ತೀವಿ. स्वदर्शन चक्र अर्थात रचयिता और रचना के आदि मध्य अंत को जानना. सारी दुनिया में कोई भी ये समझा नहीं सकते कि यह सृष्टि चक्र कैसे फिरता है. यारिग गोत्तिदे इदु. बाप कितना सहज कर समझाते हैं. इस चक्र की आयु इतनी बड़ी नहीं हो सकती. मनुष्य सृष्टि का ही समाचार सुनाया जाता कि इतने मनुष्य, ऐसे थोड़े ही बताया जाता है कि कछुए कितने हैं, मछलियाँ कितना है. मनुष्य की ही तो बात है. तुम मनुष्य हो तो मनुष्य की तो बातें करेगा ना बाबा. तुमसे भी प्रश्न पूछते हैं, बाप सब कुछ बतलाते रहते, सिर्फ उस पर ध्यान देना चाहिए. बाबा ಎಲ್ಲ ಹೇಳ್ತಾರೆ, ಬಟ್ ಗಮನ ಬೇಕಷ್ಟೆ. ಏನು ಹೇಳ್ತಾರೆ ಮಕ್ಕಳೇ? ಸ್ವದರ್ಶನ್ ಚಕ್ರ ಸಿಂಪಲ್. ರಚಯಿತ ತಂದೆ ಹಾಗೂ ರಚನೆ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳ್ಕೊಳ್ಳೋದೇ ಸ್ವದರ್ಶನ್ ಚಕ್ರ. ಜಗತ್ತಲ್ಲಿ ಇದನ್ನು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ, ನೀವಷ್ಟೇ ಹೇಳ್ತೀರ ಚಕ್ರ ಹೆಂಗೆ ತಿರುಗುತ್ತೆ. ಎಷ್ಟು ಸಹಜವಾಗಿ ಹೇಳ್ತಿದ್ದೀನಿ. ಚಕ್ರದ ಆಯುಷ್ ಅಷ್ಟಿರೋಕ್ಕಾಗಲ್ಲ, ಲಕ್ಷಾಂತರ ವರ್ಷ ಹಾಕ್ಬಿಟ್ರಲ್ಲ. ಸೃಷ್ಟಿ ಚಕ್ರದ ಸಮಾಚಾರನೇ ಹೇಳೋದು, ಮನುಷ್ಯರ ಸಮಾಚಾರನೇ ನಾನು ಹೇಳೋದು. ನಾನು ನಿಮಗೆ ಬಂದ್ಬಿಟ್ಟು ಎಷ್ಟು ಪ್ರಾಣಿಗಳಿದೆ ಅಂದರೆ ಆಮೆಗಳೆಷ್ಟಿದೆ, ಮೀನುಗಳೆಷ್ಟಿದೆ, ಇದು ಹಸುಗಳೆಷ್ಟಿದೆ, ಇದೆಲ್ಲ ಹೇಳಕ್ಕೆ ಬಂದಿಲ್ಲ ನಾನು. ಮನುಷ್ಯಾತ್ಮರೆಷ್ಟು ಅದರದ್ದು ಆ್ಯಾವ್ರೇಜಲ್ಲಿ ಎಲ್ಲ ಅರ್ಥ ಮಾಡ್ಕೋಬೇಕು ತಾನೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ನಿಮಗೂ ಹಿಂಗೆಲ್ಲ ಕೇಳ್ತಾರೆ, ಆದರೆ ನೀವು ಗಮನ ಇಟ್ಕೊಂಡು ಕೇಳಿ ತಿಳ್ಕೊಳ್ಳಿ ಹೆಂಗೆ ಜವಾಬು ಕೊಡಬೇಕು. ಅವ್ರದ್ದೆಲ್ಲ ಸದ್ಗತಿ ಆಗಲ್ವಾ ಅಂತ ಕೇಳ್ತಾರೆ. ಪ್ರಾಣಿಗಳನ್ನೆಲ್ಲ ಯಾರು ಮುಕ್ತಿ ಕೊಡೋದು? ಫಸ್ಟ್ ನಿನ್ನ ಮುಕ್ತಿ ನೋಡ್ಕೊಳಪ್ಪ, ಆಮೇಲೆ ನಿನ್ನ ನೋಡಿ ಪ್ರಾಣಿಗಳು ತಾನೇ ಮುಕ್ತ ಆಗ್ಬಿಡ್ತವೆ. ಮಾಡಿರೋ ಹಿಂಸೆ ಎಲ್ಲ ಇವ್ರುಗಳೇ, ಪ್ರಾಣಿಗಳಿಗೆಲ್ಲ ದುಃಖ ಕೊಟ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು. बाबा ने समझाया है, बे योग बल से तुम सृष्टि को पावन बनाते, तो क्या योग बल से खाना शुद्ध नहीं हो सकता है? अच्छा तुम ऐसे बने हो ना, फिर कोई को आप समान बनाते हो. अभी तुम बच्चे समझते हो कि बाप आया है स्वर्ग की बादशाही फिर से देने, तो इनको रिफ्यूज नहीं करना. विश्व की बादशाही रिफ्यूज की तो खत्म. केಳಿದ್ರಾ? ಕೇಳಿಸ್ತಿದ್ಯಾ? फिर जाकर के रिफ्यूज खिचड़े के डब्बे में जाकर पड़ेंगे. ये सारी दुनिया ही खिचड़ा, तो इनको रिफ्यूज किया हुआ ही कहेंगे ना, रिफ्यूज्ड, बिसाको.
ಕೇಳಿದ್ರ ಎಷ್ಟು ಜೋರಾಗಿ ಬಾಬಾ ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾರೆ. ಮಕ್ಕಳೇ, ಯೋಗ ಬಲದಿಂದ ನೀವು ಮತ್ತೆ ಸೃಷ್ಟಿ ಎರಡೂ ಪಾವನ ಆಗ್ಬಿಡುತ್ತೆ. ಯೋಗ ಬಲದಿಂದನೇ ಊಟ ಶುದ್ಧಿ ಮಾಡ್ಕೊಳಕ್ಕಾಗುತ್ತೆ, ಇಲ್ಲಾಂದ್ರೆ ಶುದ್ಧ ಖಾನ ನೈ ಹೋ ಸಕ್ತಾ. ಯೋಗ ಇಲ್ಲದೆ ಊಟ ಮಾಡೋದಂದ್ರೆ ಅದರಲ್ಲೆಲ್ಲ ಮಾಯೆ ಬರ್ತದೆ. ಅಚ್ಚಾ ಮಕ್ಕಳೇ, ನೀವಂತೂ ಹಂಗೆ ಮಾಡ್ತಿದ್ದೀರಲ್ಲ, ಅನೇಕರನ್ನ ತನ್ನ ಸಮಾನ ಮಾಡ್ಕೊಳ್ಳಿ. ನೀವು ಮಕ್ಕಳು ತಿಳ್ಕೊಳ್ತಿದ್ದೀರಾ, ತಂದೆ ಬಂದಿದ್ದಾರೆ ಸ್ವರ್ಗದ ಬಾದ್ಶಾಹಿ ಕೊಡೋಕ್ಕೆ. ಬಾದ್ಶಾಹಿನೆಂದೂ ರಿಜೆಕ್ಟ್ ಮಾಡಬೇಡಿ. ನೀವು ಬಾದ್ಶಾಹಿನ ಬೇಡ ಅನ್ನೋದಂದ್ರೆ ನನ್ನನ್ನು ಬೇಡ ಅಂತ ಹೇಳೋದು. ನನ್ನನ್ನು ಬೇಡ ಅಂತ ಹೇಳೋದಂದ್ರೆ ನೀವು ಜಾಕೆ ಬೇಡವಾಗಿರೋ ಸಾಮಾನು ಬಿಸಾಕ್ತಿವಲ್ಲ, ಕಿಚಡ ಡಬ್ಬದಲ್ಲಿ ಬಿದ್ದು ಬಿಡ್ತೀರಾ. ಕಿಚಡ್ ಪಟ್ಟಿ ಪ್ರಪಂಚ. ಪ್ರಯೋಜನ ಏನೋ ನೀವು ನನ್ನವರಾಗಿ. ದುನಿಯಾ ಕಾ ಹಾಲ್ ದೇಖೋ ಕ್ಯಾ ಹೈ. ಈಗಂತೂ ನೋಡ್ರಲ್ಲ ಹೆಂಗಾಗಿದೆ ಪ್ರಪಂಚ, ಏನಾಗಿದ್ದಾರೆ ಮನುಷ್ಯರು. ಎಲ್ಲ ಪ್ರಾಣಿಗಳಾಗ್ಬಿಟ್ಟು ಚುಚ್ಚೋದು ಕಚ್ಚೋದು ಮುಳ್ಳುಗಳಾಗ್ಬಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಮುಳ್ಳು. ತುಮ್ ತೋ ಜಾನ್ತೆ ಹೋ ಹಮ್ ವಿಶ್ವಕ್ಕೆ ಮಾಲಿಕ್ ಬಂತೆ. ये किसको भी पता ही नहीं है कि सतयुग में एक ही राज्यता मानेंगे नहीं. अपना घमंड रहता है कि फिर जरा भी सुनते नहीं है. कह देते ये सब आपकी कल्पना है, कल्पना से ही ये शरीर आदि बना हुआ है. अर्थ कुछ भी नहीं समझते, बस ये ईश्वर की कल्पना है. ईश्वर जो चाहे सो बनते हैं, उनका एक खेल है. ಏನೆಲ್ಲ ಹೇಳ್ತಾರೆ ನೋಡಿ, ಐಸಿ ಬಾತೆ ಕರ್ತೆ. ತಂದೆ ಹೇಳ್ತಿರೋದು ಪ್ರಪಂಚದ ಗತಿ ಹೆಂಗಿದೆ. ಅರೆ ಮಕ್ಕಳೇ, ನೀವು ಇಲ್ಲಿ ಇದ್ಕೊಂಡೆ ವಿಶ್ವದ ಮಾಲೀಕರು ಮಾಡ್ತಿದ್ದೀನಿ. ಯಾರಿಗೆ ಗೊತ್ತಿಲ್ಲ, ಸತ್ಯುಗ ಒಂದೇ ರಾಜ್ಯ ಇತ್ತು, ಅಲ್ಲೆಲ್ಲ ಒಂದಿತ್ತು, ಒಂದು ಭಾಷೆ ಒಂದು ರಾಜ್ಯ. ಅದು ಯಾರಿಗೂ ಗೊತ್ತಿಲ್ಲ, ಹೇಳಿದ್ರೆ ಒಪ್ಕೊಳ್ಳೋದು ಇಲ್ಲ. ಮನುಷ್ಯರಿಗೆ ಎಷ್ಟು ಅಹಂಕಾರ ಇರುತ್ತೆ, ಸ್ವಲ್ಪನೂ ಕೇಳಕ್ಕೆ ರೆಡಿ ಇರಲ್ಲ. ಏನಾದರೂ ಇದೆಲ್ಲ ಹೇಳಿದ್ರೆ ಅಯ್ಯೋ ಇದೆಲ್ಲ ನಿಮ್ಮ ಕಲ್ಪನೆ ರೀ ಅಂತ. ಕಲ್ಪನೆ ಹೆಂಗಾಗುತ್ತೆ? ಕಲ್ಪನೆಯಿಂದ ಶರೀರ ಆಗಿರುತ್ತೇನು? ಏನು ಕಣ್ಣಿಗೆ ಕಾಣಿಸ್ತಿದೆ ಅದು ಕಲ್ಪನೆ ಹೆಂಗೆ? ಅರ್ಥ ತಿಳ್ಕೊಳ್ಳೋದೇ ಇಲ್ಲ. ಇದೆಲ್ಲ ಅವ್ರ ಜನ ಹೇಳೋದು ಅದೇ, ಇದೆಲ್ಲ ಜಗತ್ ಮಿಥ್ಯ, ಅದು ಸತ್ಯ ಅಂತ, ಬ್ರಹ್ಮ ಸತ್ಯ ಅಂತ ಹೇಳ್ಬಿಟ್ರಲ್ಲ. ಅದಕ್ಕೆ ಬಾಬಾ ಹೇಳೋದು ಜಗತ್ ಮಿಥ್ಯ ಹೆಂಗೆ, ಇದೆಲ್ಲ ಭಗವಂತನ ಕಲ್ಪನೆ. ಆದರೆ ಕಲ್ಪನೆಯಲ್ಲಿ ಏನೂ ಇರಂಗಿಲ್ಲ, ಏನು ಹವಾ ಮೆಹಲ್ಲೇನು. ಅದಕ್ಕೆ ಹೇಳ್ತಾರೆ ಬಾಬಾ, ಇಂಥದ್ದೆಲ್ಲ ಮಾತಾಡ್ತಾರೆ, ಅರ್ಥ ಇಲ್ಲದ ಮಾತಾಡ್ತಾರೆ ಜನ. ಹೇಳಿದ್ರೆ ಕೇಳಕ್ಕೆ ರೆಡಿ ಇಲ್ಲ. ಅದಕ್ಕೆ ಬಾಬಾ ಹೇಳೋದು ಅಂದರೆ ಪರಮಾತ್ಮನನ್ನು ಏನು ಮಾಡಿದ್ರು ಅವ್ನು ಮೀನಾಗ್ಬೋದು, ಮೊಸಳೆ ಆಗ್ಬೋದು, ಏನು ಬೇಕಂದ್ರೂ ಆಗ್ಬೋದು. ಇನ್ನು ಬೇರೆ ಏನು ಕೆಲಸ ಇಲ್ಲ ಬಾಬಾ ಅವ್ರಿಗೆ. ಮೀನು ಮೊಸಳೆ ಆಗೋದೇನೆ, ಆಮೆ ಆಗೋದೇನೆ ಕೆಲಸನ. ಮನುಷ್ಯರು ಬಾಬಾವರನ್ನು ಎಷ್ಟು ಹೀನವಾಗಿ ಅರ್ಥ ಮಾಡ್ಕೊಂಡ್ರು. ಹಿಂಗೆಲ್ಲ ಮಾತಾಡ್ತಾರೆ. ಬಾತ್ ಮತ್ ಪೂಚೋ. ಮಕ್ಕಳೇ, ಏನೇನು ಮಾತಾಡ್ತಾರೆ ಕೇಳಲೇಬೇಡ್ರಿ ಮನುಷ್ಯರ ಕತೆ. अभी तुम बच्चे जानते हो बाबा आया हुआ है. बूढ़िया भी कहती है बाबा हर 5000 वर्ष बाद हम आपसे स्वर्ग का वर्षा लेते हैं. हम अभी आए हैं स्वर्ग की राजाई लेने. ಕೇಳಿ ಏನು ಹೇಳ್ತಾರೆ, ಮುದುಕರಿಗೂ ಖುಷಿ. ಬಾಬಾ, ನಾನು ನಿಮ್ಮ ಹತ್ರ ಬಂದಿದ್ದೀನಿ ಸ್ವರ್ಗದ ಆಸ್ತಿ ತಗೊಳಕ್ಕೆ. ನೀವು ನನಗೆ ಆಸ್ತಿ ಕೊಡ್ತಿದ್ದೀರಲ್ಲ, ಮಾಲೀಕ ಮಾಡ್ತಿದ್ದೀರಲ್ವಾ, ರಾಜಾಯಿ ತಗೊಳಕ್ ಬಂದಿದ್ದೀನಿ ನಿಮ್ಮ ಹತ್ರ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ ನಾವೆಲ್ಲ ಆ್ಯಕ್ಟರ್ಸ್, ಆತ್ಮಗಳು ತನ್ನ ಪಾರ್ಟ್ ಮಾಡ್ತಿದ್ದೀವಿ. ಏಕ ಪಾರ್ಟ್ ನ ಮಿಲೆ ದೂಸರೆ ಸೆ. ಪಾತ್ರಧಾರಿಗಳು ಒಬ್ಬರಿದ್ದಂಗೆ ಇನ್ನೊಬ್ಬರಿಲ್ಲ, ಒಬ್ಬರು ಪಾರ್ಟ್ ಇದ್ದಂಗೆ ಇನ್ನೊಬ್ಬರದಿಲ್ಲ. तुम फिर इसी ही नाम रूप में आकर इसी समय बाप से वर्षा लेने का पुरुषार्थ करेंगे. कितनी अथाह कमाई है. बल बाबा कहते हैं थोड़ा भी सुना तो स्वर्ग में आ जाएंगे, परंतु हर एक मनुष्य पुरुषार्थ तो ऊंच बनने का ही करते हैं. तो पुरुषार्थ फर्स्ट, प्रारब्ध नेक्स्ट. सब ज़्यादा क्या करना चाहिए? ಪುರುಷಾರ್ಥ ಜಾಸ್ತಿ ಯಾವ್ದು ಮಾಡಬೇಕು? ಫಸ್ಟ್ ಪುರುಷಾರ್ಥ ಅಂದರೆ ಪುರುಷಾರ್ಥ ಅಲ್ವಾ. ತಂದೆ ಹೇಳೋದು ಪ್ರತಿಯೊಬ್ಬರ ಪಾರ್ಟ್ ಎಲ್ಲ ಭಿನ್ನ ಅಲ್ಲ, ವೆರೈಟಿ ಡ್ರಾಮಾ. ನೀವು ಮಕ್ಕಳಿಗೆ ಹೆಂಗಿದ್ದೀರಲ್ಲ, ಇವತ್ತು ಯಾವ ನಾಮರೂಪದಲ್ಲಿ ಶರೀರದಲ್ಲಿ ಕೂತಿದ್ದೀರೋ, ಕಲ್ಪದ ನಂತರ ಇದೇ ಟೈಮಲ್ಲಿ ಇದೇ ಡ್ರೆಸ್ ಇದೇ ರೀತಿಯಲ್ಲಿ ನಾಮರೂಪದಲ್ಲಿ ಕೂತಿರ್ತೀರ. ಬಂದು ಹಿಂಗೇನೆ ನೀವು ನನ್ನಿಂದ ಆಸ್ತಿ ತಗೋತೀರಾ, ಪುರುಷಾರ್ಥ ಮಾಡ್ತೀರಾ ಆಸ್ತಿ ತಗೊಳಕ್ಕೆ.
ಎಷ್ಟು ಅತಾಹ ಸಂಪಾದನೆ, ಎಂಡ್ಲೆಸ್ ಸಂಪಾದನೆ ಮಕ್ಕಳೇ. ಬಾಬಾ ಅಂತ ಹೇಳ್ತಾರೆ, ಬಾಬಾ ಹೇಳೋದು ಬಾಬಾ ಅಂತ ಹೇಳ್ಕೊಂಡು ಸ್ವಲ್ಪ ಕೇಳಿದ್ರು ಸ್ವರ್ಗದಲ್ಲಿ ಬಂದ್ಬಿಡ್ತಾರೆ. ಆದರೆ ಪ್ರತಿಯೊಬ್ಬ ಮನುಷ್ಯ ಪುರುಷಾರ್ಥ ಹೈಯೆಸ್ಟ್ ಆಗ್ಬೇಕಂತಾನೆ ಮಾಡೋದು, ಕನಿಷ್ಠ ಆಗೋ ಪುರುಷಾರ್ಥ ಯಾರು ಮಾಡಲ್ಲ. ಬುದ್ಧಿ ಇಲ್ಲದೆ ಕನಿಷ್ಠ ಆಗೋದು ಬೇರೆ ವಿಷಯ. ಆದರೆ ಎಫರ್ಟ್ ಹಂಗೆ ನೀವು ಪುರುಷಾರ್ಥ ಮಾಡಕ್ಕೆ ಬಂದಿದ್ದೀರಾ ಅಂದಮೇಲೆ ನೀವು ಹೈಯೆಸ್ಟ್ ಪುರುಷಾರ್ಥ ಮಾಡ್ರಲ್ಲ, ಕನಿಷ್ಠ ಯಾಕೆ ಮಾಡ್ತೀರಾ? ಆಲಸಿಗಳಾಗಿ, ಆರಾಮ್ ಪಸಂದಿಗಳಾಗಿ, ಕೇರ್ಲೆಸ್ ಮಾಡ್ಕೊಂಡು ಅದು ಒಂದು ಜೀವನನಾ? ಪುರುಷಾರ್ಥ ತೀವ್ರವಾಗಿ ಮಾಡಿ ಎಲ್ಲ ತಗೊಳ್ರಲ್ಲ. ಪುರುಷಾರ್ಥ ಫಸ್ಟ್ ಅಂತ ಹೇಳ್ತಿದ್ದಾರೆ ಬಾಬಾ ಅಂದರೆ, ಅದರ ಆಧಾರದ ಮೇಲೆ ಫಲ ತಗೊಳ್ಳಿ. ಅಚ್ಚಾ ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा, शुक्रिया शुक्रिया. ಕಿತನಾ ಶುಕ್ರಿಯ, ಕಿತನಾ ಬೋಲ್ತಾ. ನನ್ನ ನೆನಪು ಯೋಗ ಬಲ ಭಾಳ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುತ್ತೆ. ಸ್ವಲ್ಪ ಟ್ರೈ ಮಾಡಿ ನೋಡ್ರಲ್ಲ, ಮನೆಯಲ್ಲಿ ಕೂತ್ಕೊಂಡು ಯೋಗದ ಪ್ರಯೋಗ ಮಾಡಿ ನೋಡ್ರಲ್ಲ. ನಿಮ್ಮ ಸಂಸ್ಕಾರಗಳ ಮೇಲೆ ಮಾಡಿರಿ, ನಿಮ್ಮ ಕರ್ಮೇಂದ್ರಿಯಗಳ ಮೇಲೆ ಮಾಡಿರಿ. ಬಾಬೂರ ಶ್ರೀಮತನ ಸ್ವಲ್ಪ ಯೋಚನೆ ಮಾಡಿ, ಬಾಬೂರು ಏನು ಹೇಳ್ತಾರೆ. ಅಹಂಕಾರ ನಶೆಗಳನ್ನು ಬಿಟ್ಟು ತಂದೆ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಬುದ್ಧಿಯ ಅಭಿಮಾನ, ಜ್ಞಾನದ ಅಭಿಮಾನ ಇದೆ ನೋಡ್ರಿ, ಅದು ಬುದ್ಧಿಯನ್ನು ಭ್ರಷ್ಟ ಮಾಡಿಬಿಡುತ್ತೆ, ಅರ್ಥ ಆಗಲ್ಲ. ಅದಕ್ಕೆ ಎಚ್ಚರ ವಹಿಸಬೇಕು. धारणी जैसे बाबा बच्चों की सेवा करते हैं, कोई अहंकार नहीं, ऐसे फॉलो करना है बाप की श्रीमत पर चलकर. विश्व की बादशाही लेनी है, ರೆಫ್ಯೂಸ್ नहीं करना है. ಬಾಬನ್ನ ಹಾಗೂ ಬಾಬಾ ಕೊಡೋ ಆಸ್ತಿ, ಬಾಬಾ ಕೊಡೋ ಮತ ಏನು ರೆಫ್ಯೂಸ್ ಮಾಡಬಾರ್ದು. ನಡೀದೇ ಇರೋದಂದ್ರೆ ರೆಫ್ಯೂಸ್ ಮಾಡ್ತೀರಾ ಅಂತ ಇಂಪಾರ್ಟೆಂಟು. ನಾನೇನು ರೆಫ್ಯೂಸ್ ಮಾಡ್ತಿಲ್ಲ, ಆದರೆ ಮನಸ್ಸಿಗೆ ಬಂದಾಗ ನಡೀತಾ ಇರಿ. ಬಾಯಲ್ಲಿ ಹೇಳಲ್ಲ, ಕರ್ಮದಲ್ಲಿ ತೋರಿಸ್ತಿದ್ದೀರಾ ರೆಫ್ಯೂಸ್. ಬಾಬಾ ನೀನನ್ನು ಮಾಡ್ತಿದ್ದೀನಿ, ನೀನು ಸಾಕು, ನಿನ್ನ ಆಸ್ತಿನೂ ಸಾಕು ಅಂತ ನಡೀತಿರೋ ತಾನೆ ಅದರ ಅರ್ಥ. ಹೆಂಗೆ ಬಾಬಾ ಮಕ್ಕಳ ಸೇವೆ ಮಾಡ್ತಾರೆ, ಯಾವ ಅಹಂಕಾರ ಇಲ್ಲ, ಹಂಗೆ ಫಾಲೋ ಮಾಡಬೇಕಾಗಿದೆ. ತಂದೆಯ ಶ್ರೀಮತದ ಮೇಲೆ ನಡೆದು ವಿಶ್ವದ ಬಾದ್ಶಾಹಿ ಕೊಡಬೇಕು, ರೆಫ್ಯೂಸ್ ಮಾಡಬಾರ್ದು. ಬಾಬಾ ಇಬ್ರೂ ಇರ್ತಾರಲ್ಲ ಒಂದೇ ಶರೀರದಲ್ಲಿ, ಯಾರು ಯಾವ ಸೇವೆ ಬಾಬಾ ಮಾಡಿಸ್ತಾ ಇರ್ತಾರೆ, ಮಾಡ್ತಾನೂ ಇರ್ತಾರೆ. ಶಿವ ಬಾಬಾ ಬ್ರಹ್ಮನ ಹತ್ರ ಎಲ್ಲ ಮಾಡ್ತಾರಲ್ಲ, ಅವರಿಬ್ರು ಒಂದಾಗ್ಬಿಟ್ಟು ಮಾಡ್ತಾರೆ ಎಲ್ಲ. ಶಿವ ಬಾಬಾ ಹೇಳಕ್ಕೆ, ಬ್ರಹ್ಮ ಮಾಡಕ್ಕೆ. बापों का बाप पतियों का पति जो सबसे ऊंच है, बिलवड है, उस पर जीते जी न्यौछावर जाना है. ज्ञान चिता पर बैठना है, कभी भूले चुके भी बाप को भूल उल्टा काम नहीं करना है. ಪರಮಾತ್ಮ ಯಾರಂದ್ರೆ ತಂದೆಯರ ಮೇಲೆ ತಂದೆ, ಪತಿಯರ ಮೇಲೆ ಪತಿ, ಶಿಕ್ಷಕರ ಮೇಲೆ ಶಿಕ್ಷಕ, ಗುರುಗಳ ಮೇಲೆ ಸದ್ಗುರು. ಅಂತ ತಂದೆ ಹೈಯೆಸ್ಟ್, ಬಿಲವೆಡ್ ಮೋಸ್ಟ್, ಅತೀ ಪ್ರಿಯ, ಅವ್ರ ಮೇಲೆ ಬಲಿಹಾರಿ ಆಗಬೇಕು. ಜ್ಞಾನ ಚಿತೆಯಲ್ಲಿ ಕೂತ್ಕೋಬೇಕು. ಬೈ ಮಿಸ್ಟೇಕ್ ತಂದೆಯನ್ನು ಮರೆತು ಉಲ್ಟಾ ಕರ್ಮ ಮಾಡಬಾರ್ದು. ವರದಾನ मास्टर ज्ञान सागर बन ज्ञान की गहराई में जाने वाले अनुभव रूपी रत्नों से संपन्न भवा. ಜ್ಞಾನ ಸಾಗರನಾಗಿ ಜ್ಞಾನದ ಆಳದಲ್ಲಿ ಹೋಗ್ತಕ್ಕಂಥ ಹಾಗೂ ಅನುಭವ ರೂಪಿ ರತ್ನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋ ಆತ್ಮಗಳೇ ಸಂಪನ್ನರು. ಜ್ಞಾನದ ಆಳದ ಚಿಂತನೆ ಮಾಡಿದಾಗಲೇ ಅದು ಅರ್ಥ ಆದಾಗ ಅದು ಅನುಭವ ಆಗುತ್ತೆ ಸೈಲೆನ್ಸಲ್ಲಿ. ಆಗ ಎಲ್ಲದರಲ್ಲಿ ಸಂಪನ್ನರಾಗೋಕ್ಕಾಗುತ್ತೆ. ಅನುಭವನೇ ಮಾಡಲಿಲ್ಲ ಅಂದರೆ ಸಂಪನ್ನರಾಗೋಕ್ಕಾಗಲ್ಲ. जो बच्चे ज्ञान की गहराई में जाते हैं वे अनुभव रूपी रत्नों से संपन्न बनते.
ಯಾವ ಮಕ್ಕಳು ಜ್ಞಾನದ ಆಳದಲ್ಲಿ ಹೋಗಿ ಅನುಭವ ಮಾಡ್ತಾರೆ ಅವರು ಅನುಭವ ರೂಪಿ ರತ್ನಗಳನ್ನು ಪಡ್ಕೊಂಡು ಸಂಪನ್ನರಾಗ್ತಾರೆ. ಏಕೆ ज्ञान सुनना और सुनाना, दूसरा है अनुभवी मूर्त बनना. अनुभवी सदा अविनाशी और निर्विघ्न रहते, उन्हें कोई भी हिला नहीं सकता. अनुभवी के आगे माया की कोई भी कोशिश सफल नहीं होती. अनुभवी कभी धोखा नहीं खा सकते, इसलिए अनुभवों को बढ़ाते हुए हर गुण के अनुभवी मूर्त बनो. मनन शक्ति द्वारा शुद्ध संकल्पों का स्टॉक जमा करो. ಒಂದು ಜ್ಞಾನ ಹೇಳೋದು ಮತ್ತೆ ಕೇಳೋದು, ಇನ್ನೊಂದು ಅನುಭವಿ ಮೂರ್ತಿಗಳಾಗೋದು. ಅನುಭವಿ ಅಂದರೆ ಸದಾ ಅವಿನಾಶಿ ಹಾಗೂ ನಿರ್ವಿಘ್ನರಾಗಿರೋದು. ಅವ್ರಿಗೆ ಯಾರು ಅಲಗಾಡ್ಸೋಕ್ಕಾಗಲ್ಲ. ಅನುಭವಿಗಳ ಮುಂದೆ ಮಾಯೆ ಯಾವುದೇ ತರಹದ ಕೋಶಿಶ್ ಸಫಲ ಆಗೋಕ್ಕಾಗಲ್ಲ. ಅನುಭವಿ ಎಂದು ಮೋಸ ಹೋಗೋಕ್ಕಾಗಲ್ಲ. ಅದರಿಂದ ಅನುಭವಿ ಎಲ್ಲಿ ಮೋಸ ಮಾಡೋಕ್ಕಾಗತ್ತೆ? ಅನುಭವಿಯಾಗಿ ತನ್ನನ್ನು ತಾನು ಎಲ್ಲ ಗುಣಗಳಲ್ಲಿ ಮುಂದುವರಿಸ್ತಾ ಗುಣಗಳ ಅನುಭವಿ ಮೂರ್ತಿಗಳಾಗಿ, ಜ್ಞಾನದ ಅನುಭವಿ ಮೂರ್ತಿಗಳಾಗಿ, ಮನನ ಶಕ್ತಿಯಿಂದ ಶುದ್ಧ ಸಂಕಲ್ಪಗಳ ಸ್ಟಾಕ್ ಜಮಾ ಮಾಡಿ. ಅನುಭವಿ ಮೂರತ್ತಾಗೋದಂದರೆ ಮನನ ಮಗ್ನ, ಮನನ್ ಮಂಥನ್ ಅವ್ರ ಮಗನವಸ್ಥಾ, ಮನನ ಚಿಂತನೆ ಏನಿದೆ ಮಗ್ನಾವಸ್ಥೆಯಲ್ಲಿ ತರುತ್ತೆ, ಅರ್ಥಾತ್ ಅನುಭವಿಯನ್ನು ಮಾಡುತ್ತೆ. ಮನನ ಮಾಡೋದಂದರೆ ಏನು? ಶುದ್ಧ ಸಂಕಲ್ಪಗಳನ್ನು ಕಂಟಿನ್ಯೂಸ್ ಮಾಡ್ತಾ ಇರೋದು. ಸ್ಲೋಗನ್ ಫರಿಶ್ತಾ ವೋ ಹೇ जो देह के सूक्ष्म अभिमान के संबंध से भी न्यारा है. फरिश्ता ಅಂದರೆ ಅಭಿಮಾನ್ ಸೆ ನ್ಯಾರ, ಸರ್ವ ರಿಷ್ಟೋನ್ ಸೆ ನ್ಯಾರ. ಫರಿಷ್ಠೆ ಯಾರಂದರೆ ಯಾರು ದೇಹದ ಸೂಕ್ಷ್ಮ ಅಭಿಮಾನ ಸಂಬಂಧಗಳಿಂದ ನ್ಯಾರ ಇರ್ತಕ್ಕಂಥವರು. ಬಿಲ್ಕುಲ್ ನ್ಯಾರ ಪ್ಯಾರ. ಸರಿನಾ? ಇಂಪಾರ್ಟೆಂಟ್ ಅಲ್ಲ? ಮೀಟೆ ಬಚ್ಚೆ ಕ್ಯಾ ಕರೋ. ಪ್ರತಿಯೊಂದು ಕೆಲಸನ ಯೋಗ ಬಲದಿಂದ ಮಾಡಿ. ಯೋಗ ಬಲದಿಂದ ಕೆಲಸ ತಗೊಳ್ಳಿ ಅಂತ ತಂದೆ ಯಾವಾಗಲೂ ಕೇಳೋ ಅಗತ್ಯ ಇಲ್ಲ. ಯಾವ ಮಾತನ್ನು ಕೇಳ್ದೇ ಎಲ್ಲ ಹೇಳೋರು, ಕೇಳ್ದೇ ಎಲ್ಲ ಕೊಡೋರು, ಅದು ಪರಮಾತ್ಮ. ನೀವು ಈಶ್ವರೀಯ ಸಂತಾನರು, ಅದಕ್ಕೆ ಯಾವುದೇ ಅಸುರಿ ಕರ್ಮಗಳನ್ನು ಮಾಡಬೇಡಿ. ಅರೇ ಮಕ್ಕಳೇ, ನೀವು ನನ್ನವರು, ನೀವು ಹಂಗಿಂಗೆ ಮಾಡಿದ್ರೆ ನನ್ನ ಹೆಸರು ಕೆಡಿಸ್ತೀರಾ, ಅದು ತುಂಬ ದೊಡ್ಡ ಹೊರೆ ಆಗ್ಬಿಡುತ್ತೆ. ಶ್ರೀ ಬಾಬವ್ರನ್ನ ಬಿಡಲ್ಲ ಅಂತೀರ. ಸುಮ್ಮನೆ ಆ ಬಾಬಾನ ಶ್ರೀಮತ ರಿಜೆಕ್ಟ್ ಮಾಡಿದ್ರು ನೀವು ರಿಜೆಕ್ಟೆಡ್ ವೇಸ್ಟ್ ಬಾಕ್ಸಲ್ಲಿ ಇರ್ತೀರಾ ಅಂತ ಹೇಳ್ತಿದ್ದಾರೆ ನೋಡ್ರಿ, ಕಿಚಡಿ ಡಬ್ಬೆಯಲ್ಲಿ. ಭಗವಂತ ಹಂಗೆ ಹೇಳ್ತಿದ್ದಾರೆ ಅಂದರೆ ಎಷ್ಟು ಕಿಚಡ ಸ್ಥಿತಿ ಯೋಚನೆ ಮಾಡ್ರಲ್ಲ. ಕ್ಲಿಯರಾಗಿ ಅರ್ಥ ಆಗಬೇಕು. ಬಾಬುವರ ಪ್ರತಿ ಶ್ರೀಮತದಿಂದ ಇರೋ ಸೈನ್ಸ್ ಆ್ಯಂಡ್ ಲಾಜಿಕ್ ಅರ್ಥ ಆಗಬೇಕು. ಯಾಕೆ ನಡಿಬೇಕು ಅನ್ನೋದು ಅರ್ಥ ಆಗಬೇಕು. ಯಾರೇ ಮನುಷ್ಯರು ತನ್ನ ಪ್ರಾಫಿಟ್ ಇರೋ ಕಡೆ ಕೆಲಸ ಮಾಡ್ತಾರೆ. ನಮಗೆ ದೊಡ್ಡದ್ರಲ್ಲಿ ದೊಡ್ಡ ಸಂಪಾದನೆ ಏನು? ಇಡೀ ವಿಶ್ವದ ಮಾಲೀಕ ಮಾಡ್ತಿದ್ದಾರೆ ಅಂದರೆ ಎಷ್ಟು ಮಾಡಬೇಕು? ಸರಿನಾ? ಓಂ ಶಾಂತಿ.